ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಶ್ರೀನಿವಾಸಾಯ ನಮಃ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಸೌಖ್ಯವನ, ಪರೀಕ, ಉಡುಪಿ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದಗಳೊಂದಿಗೆ ವಿದುಷಿ ದೀಕ್ಷಾ ವಿ ಸತತ 216 ಗಂಟೆಗಳ ಅಂದರೆ 9 ದಿನಗಳ ಪರ್ಯಂತ ಭರತನಾಟ್ಯ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆಗೆ ಅಭಿನಂದನಾ ಸಮಾರಂಭ ಸಂಪನ್ನ. ಸಭಾಧ್ಯಕ್ಷತೆಯನ್ನು ಶ್ರೀ ಬಿ ಸೀತಾರಾಮ ತೋಳ್ಪಡಿತಾಯರವರು, ಕಾರ್ಯದರ್ಶಿಗಳು ಶಾಂತಿವನ ಟ್ರಸ್ಟ್ ರಿಜಿಸ್ಟರ್ಡ್ ಧರ್ಮಸ್ಥಳ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರು ವಹಿಸಿ ಚಂದಗಾಣಿಸಿಕೊಟ್ಟರು. ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನು ಶ್ರೀ ಮಹೇಶ್ ಠಾಕೂರ್ ಅಧ್ಯಕ್ಷರು, ರತ್ನ ಸಂಜೀವ ಕಲಾಮಂಡಲ ಮಣಿಪಾಲ, ವಿದುಷಿ ಶ್ರೀಮತಿ ಮಮತಾ ಮಯೂರಿ ನಾಟ್ಯ ಕಲಾ ಕೇಂದ್ರ ಹೆಬ್ರಿ, ಕಾರ್ಯದರ್ಶಿ ಶ್ರೀ ಸಾಯಿ ಶಿವ ಕಲಾಲಯ ಎಜುಕೇಷನ್ ಆರ್ಗನೈಸೇಷನ್ ರಿಜಿಸ್ಟರ್ಡ್ ಹೆಬ್ರಿ, ಡಾಕ್ಟರ್ ಗೋಪಾಲ್ ಪೂಜಾರಿ ಮುಖ್ಯ ವೈದ್ಯಾಧಿಕಾರಿಗಳು, ಸೌಖ್ಯವನ, ಪರೀಕ ಇವರುಗಳು ಇದ್ದು ಚಂದಗಾಣಿಸಿಕೊಟ್ಟರು. ದಿನಾಂಕ 8/9/2025 ಸಂಜೆ 4ರಿಂದ ಕ್ಷೇಮ ಹಾಲ್ ಪರೀಕದಲ್ಲಿ ಸಂಪನ್ನಗೊಂಡಿತು. ಈ ಸಂದರ್ಭ ಸೌಖ್ಯವನ ಪರೀಕ ಈ ಸಂಸ್ಥೆಯ ಪ್ರಬಂಧಕರು, ಮುಖ್ಯ ವೈದ್ಯಾಧಿಕಾರಿಗಳು, ವೈದ್ಯವೃಂದ ಹಾಗೂ ಸರ್ವ ಸಿಬ್ಬಂದಿಗಳು, ಸಾಧಕರು ಉಪಸ್ಥಿತರಿದ್ದರು. ಓಂ ಶ್ರೀ ಮಂಜುನಾಥಾಯ ನಮಃ. ಸಂಸ್ಥೆಯ ಅಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸ್ಥಳೀಯ ದೇವರಾದ ಶ್ರೀ ಶ್ರೀನಿವಾಸ ಸ್ವಾಮಿ ಹಾಗೂ ಪರಿವಾರ ದೇವರುಗಳನ್ನು ಪ್ರಾರ್ಥಿಸಿ, ಮಂಜುನಾಥ ಸ್ವಾಮಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಂಪ್ರದಾಯದಂತೆ ಅತಿಥಿಗಳ ಆಸನ ಸ್ವೀಕಾರ ಆಗಿದೆ. ಇದೀಗ ಪ್ರಾರ್ಥನೆ ಅರುಣ ಎಸ್ ಮತ್ತೆ ಜ್ಯೋತಿಯವರಿಂದ. ವಿಘ್ನ ವಿನಾಶ ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ, ಪಾರ್ವತಿ ನಂದನ ಗೌರಿ ಗಣೇಶ, ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ. ಓಂಕಾರ ರೂಪ ಸಿದ್ಧಿ ವಿನಾಯಕ, ಓಂಕಾರ ರೂಪ ಸಿದ್ಧಿ ವಿನಾಯಕ, ಪಾಶಾಂಕುಶಧರ ಲಂಬೋದರ,
ಪಾಶಾಂಕುಶಧರ ಲಂಬೋದರ ಪಾಪವಿದೂರ ಪಾವನ ಚರಣ ಪಾಪವಿದೂರ ಪಾವನ ಚರಣ ಸಿಂಧೂರವದನ ವಿನಾಯಕ ಸಿಂಧೂರವದನ ವಿನಾಯಕ ಸಿಂಧೂರವದನ ವಿನಾಯಕ. ಈಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನ ಇದರ ವತಿಯಿಂದ ಅಭಿನಂದನಾ ಸಮಾರಂಭ. ನಿಮಗೆಲ್ಲರಿಗೂ ತಿಳಿದ ಹಾಗೆ ವಿದುಷಿ ದೀಕ್ಷಾ ವಿ ಅವರಿಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ಕಾನ್ಸೆಪ್ಟನ್ನು ಕೊಟ್ಟವರು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ್ ಸರ್ ಅವರು. ಉದ್ದೇಶ ಇಷ್ಟೇ, ನಾವು ಈ ಸಂಸ್ಥೆಯಲ್ಲಿ ಕಳೆದ 19 ವರ್ಷಗಳಿಂದ ಅನೇಕ ಕಲಾವಿದರನ್ನು ಗುರುತಿಸಿ ಗೌರವಿಸುವುದು ನಮ್ಮ ಸಂಸ್ಥೆಯ ಧರ್ಮ. ಸಾಧಕರಾಗಿ ಅನೇಕ ಕಲಾವಿದರು ರಘು ದೀಕ್ಷಿತಿಂದ ಹಿಡಿದು ಬೇರೆ ಬೇರೆ ಕಲೆಗಳಲ್ಲಿ ಸಾಧನೆ ಮಾಡಿದವರು, ವೈಜಯಂತಿ ಕಾಶಿ ಅವರ ತಂಡ ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದವರು, ಜಾದೂ ಮಾಡಿದವರೆಲ್ಲ ನಮ್ಮಲ್ಲಿ ಸಾಧಕರಾಗಿ ಸೇರುವುದುಂಟು. ಕೊನೆಯ ದಿವಸ ಅವರಿಗೆ ಅವರ ಕಲೆ ಒಂದು ಅರ್ಧ ಗಂಟೆ ಪ್ರದರ್ಶನ ನೀಡಿದ ಮೇಲೆ ಅವರಿಗೆ ನಾವು ಗೌರವಿಸುವ ಸಂಪ್ರದಾಯ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಇದೀಗ ಇವತ್ತು ದೀಕ್ಷಾ ಅವರಿಗೆ ಈ ಅಭಿನಂದನೆ ಮಾಡಬೇಕಂತ ನಮ್ಮ ಕಾರ್ಯದರ್ಶಿಗಳು ಸೂಚಿಸಿದಾಗ ನಮಗೂ ಯೂಟ್ಯೂಬನ್ನು ನೋಡಿದಾಗ ಅವರ ಸಾಧನೆ ಬಗ್ಗೆ ಹಲವಾರು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಬಂತು. ನಮಗೆ ಅವರ ಆದೇಶ ಬಂತು, ಅವರನ್ನು ನಮ್ಮ ಸಂಸ್ಥೆಯ ವತಿಯಿಂದ ಗೌರವ ಮಾಡಬೇಕು. ಧರ್ಮಸ್ಥಳ ಕ್ಷೇತ್ರ ಕಲೆಗೆ ಅತ್ಯಂತ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಪೂಜ್ಯ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಲ್ಲಿ ಅದನ್ನು ಕಾರ್ಯದರ್ಶಿಯವರು ಕೇಳಿಕೊಂಡಾಗ ಖಂಡಿತವಾಗಿಯೂ ಅದನ್ನು ಮಾಡಬೇಕಂತ ಅವರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಈ ಸಭೆಯ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಇರುವವರು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ ತೋಳ್ಪಾಡಿತಾಯಿ ಅವರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ನಮ್ಮ 2 ಆಸ್ಪತ್ರೆ ಶಾಂತಿವನ ಮತ್ತು ಸೌಖ್ಯವನದ ಕಾರ್ಯದರ್ಶಿಗಳಾಗಿ ಕಳೆದ 26 ವರ್ಷಗಳಿಂದ ಪೂಜ್ಯ ಕಾವಂದ್ರೊಟ್ಟಿಗೆ ಪೂಜ್ಯ ಹೆಗ್ಗಡೆಯವರೊಟ್ಟಿಗೆ ಹಗಲಿರುಳು ದುಡಿಯುತ್ತಾ ಈ ಸಂಸ್ಥೆಯನ್ನು 60 ಹಾಸಿಗೆಗಳಿಂದ 320 ಹಾಸಿಗೆಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಕಾರಣಕರ್ತರಾದ ಶ್ರೀ ಸೀತಾರಾಮ್ ಸರ್ ಕಾರ್ಯದರ್ಶಿಗಳು, ಶಾಂತಿವನ ಟ್ರಸ್ಟ್ ಇವತ್ತಿನ ಸಭೆಯ ಅಧ್ಯಕ್ಷರಾಗಿ ನಮ್ಮಲ್ಲಿ ವಿರಾಜಮಾನರಾಗಿದ್ದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಸ್ಥಾನಿಕ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶೋಭಿ ಶೆಟ್ಟಿಯವರು ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ಮತ್ತು ಬೆನ್ನೆಲುಬಾಗಿ ನಿಂತವರು ಸ್ಥಳೀಯ ನಾಯಕರು, ನಮ್ಮ ಎಲ್ಲರ ನೆಚ್ಚಿನ ಮಹೇಶ್ ಠಾಕೂರ್ ಅವರು. ಕಳೆದ ನಾವು ಈ ಆಸ್ಪತ್ರೆ ಆರಂಭವಾಗುವಾಗ 2007-8ರಲ್ಲಿ ನಮಗೆ ಅನೇಕ ಸಂದರ್ಭಗಳಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಎಂಬ ಹಾಗೆ ಅವರು ನಮಗೆ ಸದಾ ನಮ್ಮ ಜೊತೆಗಿರುವವರು. ಕಳೆದ 1-2 ತಿಂಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಬಂದ ಕೆಲ ವಿಷಯಗಳ ಬಗ್ಗೆ ನಮ್ಮ ಸಂಸ್ಥೆಯ ಪರವಾಗಿ ಪೂಜ್ಯ ಹೆಗ್ಗಡೆಯವರ ಪರವಾಗಿ ಗಟ್ಟಿಯಾಗಿ ನಿಂತು ಅದನ್ನು ಎಲ್ಲ ಅದು ಕೂಡ ನಮ್ಮ ಪರೀಕದ ವಿಷಯವಾಗಿ ಬಂದಾಗ ನಮ್ಮ ಮುಂದೆ ಗಟ್ಟಿಯಾಗಿ ನಿಂತು ಅದನ್ನು ಎದುರಿಸಿ ನಮಗೆ ತುಂಬ ಸಹಕಾರವನ್ನು ನೀಡಿದವರು ಸ್ಥಳೀಯ ನಾಯಕರು, ಮಾಜಿ ನಗರಸಭಾ ಅಧ್ಯಕ್ಷರಾದ ಶ್ರೀ ಮಹೇಶ್ ಠಾಕೂರ್ ಅವರು, ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನ ಅಧ್ಯಕ್ಷರು, ರತ್ನ ಸಂಜೀವ ಕಲಾ ಕೇಂದ್ರ ಮಣಿಪಾಲ, ಹಲವಾರು ಕಲಾವಿದರನ್ನು ಪ್ರೋತ್ಸಾಹ ಮಾಡುವವರು. ಕಳೆದ ತಿಂಗಳಲ್ಲಿ ದೀಕ್ಷಾ ಅವರಿಗೆ ಈ ಸನ್ಮಾನ ಕಾರ್ಯಕ್ರಮದ ಉಸ್ತುವಾರಿಯನ್ನು ಕೂಡ ಮಾಜಿ ಶಾಸಕರಾದ ರಘುಪತಿ ಭಟ್ರ ಜೊತೆ ನಿಂತು ಮಾಡಿಸಿದವರು. ನಾವು ಇವತ್ತು ಅವರು ಅತಿಥಿಗಳಾಗಿ ಬರಬೇಕಂತ ಕೇಳಿಕೊಂಡಾಗ
ಅತ್ಯಂತ ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ. ಅವರನ್ನು ನಮ್ಮೆಲ್ಲ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತವನ್ನು ಮಾಡುತ್ತೇನೆ. ನಾಗರಾಜ್ ಇವರು ಹೂ ನೀಡುವ ಮುಖೇನ ಅವರನ್ನು ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಇವತ್ತಿನ ದೀಕ್ಷರವರ ಈ ಸಮಾರಂಭದ ಅಭಿನಂದನಾ ಭಾಷಣವನ್ನು, ನುಡಿಗಳನ್ನು ಮಾಡಲಿಕ್ಕೆ ಬಂದಿರುವವರು ಶ್ರೀಮತಿ ಮಮತಾ ವಿದುಷಿ ಮಮತಾ ಮಯೂರಿ ಅವರು. ನಮ್ಮ ಹತ್ತಿರದ ಹೆಬ್ರಿಯ ಊರಿನಲ್ಲಿ ತಮ್ಮ ಶಾಲೆಗಳನ್ನು ಸ್ಥಾಪಿಸಿ, ಅವರ ಮೂಲತಃ ಊರು ಕೊಪ್ಪದವರು. ನಮ್ಮ ಆಡಳಿತ ವಿಭಾಗದ ಅರುಣಾ ಎಚ್ ಅವರಲ್ಲಿ ನಾನು ವಿನಂತಿ ಮಾಡಿಕೊಂಡಾಗ ಅವರಲ್ಲಿ ಆ ಕಲೆಯ ಬಗ್ಗೆ ಸೂಚಿಸಿದಾಗ ಇವತ್ತಿನ ಕಾರ್ಯಕ್ರಮಕ್ಕೆ ದೀಕ್ಷರವರ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಸೂಕ್ತ ವ್ಯಕ್ತಿ ಅಂತ ನಾವು ಅವರನ್ನು ಗುರುತಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಿದುಷಿ ಶ್ರೀಮತಿ ಮಮತಾ ಮಯೂರವರ ಬಗ್ಗೆ ಎರಡು ಮಾತು. ಕಾಕುಂಜಿ ಶ್ರೀ ಗಣಪತಿ ಭಟ್ ಮತ್ತು ಶ್ರೀಮತಿ ರತ್ನಕುಮಾರಿಯವರ ಪುತ್ರಿಯಾಗಿ ದಿನಾಂಕ 10/7/1974 ಜನಿಸಿದ ವಿದುಷಿ ಶ್ರೀಮತಿ ಮಮತಾ ಮಯೂರಿಯವರು BA ಪದವೀಧರರು. ತಮ್ಮ 8ನೇ ವಯಸ್ಸಿನಲ್ಲಿ ಮೈಸೂರು ಚಂದ್ರಗೌಡ ಇವರಲ್ಲಿ ಭರತನಾಟ್ಯದ ಆರಂಭಿಕ ಶಿಕ್ಷಣವನ್ನು ಪಡೆದ ಇವರು ನಂತರ ಮೈಸೂರಿನ TH ಸುಜಿತ್ ಕುಮಾರ್ ಆರಾಧ್ಯಯವರಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಹಂತದ ನಾಟ್ಯಾಭ್ಯಾಸವನ್ನು ಮಾಡಿದರು. ಮೈಸೂರಿನ ಪ್ರಖ್ಯಾತ ಶಾಂತಲ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಇವರ ಶಿಷ್ಯೆ ವಿದುಷಿ ಶ್ರೀಮತಿ ವಾರಿಜ ನಲಿಗೆ ಇವರಲ್ಲಿ ವಿದ್ವತ್ ಹಂತವನ್ನು ಪೂರೈಸಿದ ಮಮತಾ ಮಯೂರಿ ಅವರು ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ಭರತನಾಟ್ಯದಲ್ಲಿ MA ಪದವಿಯನ್ನು ಪಡೆದವರು. ದೂರದರ್ಶನ ಕಲಾವಿದೆಯೂ ಆಗಿರುವ ಇವರು ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಖ್ಯಾತಿಯನ್ನು ಪಡೆದವರು. ನೃತ್ಯ ಶಿಕ್ಷಕಿಯಾಗಿ 33 ವರ್ಷಗಳ ಅನುಭವವನ್ನು ಹೊಂದಿರುವ ಇವರು ನೂರಾರು ನೃತ್ಯಾಸಕ್ತ ವಿದ್ಯಾರ್ಥಿಗಳಿಗೆ ನೃತ್ಯಾಭ್ಯಾಸ ಮಾಡಿಸಿದ ನಾಟ್ಯ ಗುರುಗಳು. ಇವರಿಂದ ನೃತ್ಯಾಭ್ಯಾಸವನ್ನು ಪಡೆದ ವಿದ್ಯಾರ್ಥಿಗಳು ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಿರುವುದು ಗಮನಾರ್ಹ. 2010ರಲ್ಲಿ ಥಾಯ್ಲೆಂಡ್ನ ಬ್ಯಾಂಕಾಕ್ ನಗರದ ICCRನಲ್ಲಿ ಕೂಡ ಕಾರ್ಯಕ್ರಮವನ್ನು ನೀಡಿ ಅಪಾರ ಜನಮೆಚ್ಚುಗೆಯನ್ನು ಪಡೆದವರಾಗಿದ್ದು 2019ರಲ್ಲಿ ಸಾಧಕರಿಗೆ ಸನ್ಮಾನ ಅವಾರ್ಡ್ ಹಾಗೂ ವೊಕೇಶನಲ್ ಎಕ್ಸಲೆನ್ಸ್ ನ್ಯಾಷನಲ್ ಅವಾರ್ಡ್ಗೆ ಭಾಜನರಾಗಿರುತ್ತಾರೆ. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳು ಪಡೆದಿರುವ ಹೆಗ್ಗಳಿಕೆ ಇವರದ್ದು. ಇವರು ಇವತ್ತು ದೀಕ್ಷರವರ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಬಂದು ನಮ್ಮ ಜೊತೆ ಆಸೀನರಾಗಿದ್ದಾರೆ. ಅವರನ್ನೆಲ್ಲ ಸಂಸ್ಥೆಯ ಪರವಾಗಿ, ಎಲ್ಲರ ಪರವಾಗಿ ಅತ್ಯಂತ ಗೌರವಾದರದಿಂದ ಸ್ವಾಗತವನ್ನು ಮಾಡ್ತೇನೆ. ಮಮತಾ ಮಯೂರಿಯನ್ನು ಡಾಕ್ಟರ್ ಪೂಜಾಜಿ ಅವರು ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಬೇಕಾಗಿ. ಧನ್ಯವಾದಗಳು. ನಮ್ಮ ಸಂಸ್ಥೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು ಆಸೀನರಾಗಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುತ್ತಾ ಕಳೆದ 7-8 ವರ್ಷಗಳಿಂದ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಮುಖ್ಯ ವೈದ್ಯಾಧಿಕಾರಿಗಳಾಗಿ ಕಳೆದ 3 ವರ್ಷಗಳಿಂದ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಕಾರಣೀಭೂತರಾದ ನಮ್ಮ ನೆಚ್ಚಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತವನ್ನು ಮಾಡ್ತೇನೆ. ಶ್ರೀ ಗುರುಪ್ರಸಾದ್ ಭಟ್ ಇವರು ಹೂ ನೀಡುವ ಮುಖೇನ ಅವರನ್ನು ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಧನ್ಯವಾದಗಳು. ಇವತ್ತಿನ ಕೇಂದ್ರ ಬಿಂದು ಸನ್ಮಾನಗೊಳ್ಳಲಿರುವ ದೀಕ್ಷಾ ವಿ ಇವರ ಬಗ್ಗೆ ಸನ್ಮಾನ ಪತ್ರದಲ್ಲಿ ನಿಮಗೆಲ್ಲ ವಿಷಯ ತಿಳಿಯುತ್ತದೆ. ಕಳೆದ ತಿಂಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಕಲಾವಿದೆಯಾಗಿ 216 ಗಂಟೆಗಳ ಕಾಲ ನಿರಂತರ ಭರತನಾಟ್ಯವನ್ನು ಮಾಡಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಸ್ಥಾನವನ್ನು ಪಡೆದ ದೀಕ್ಷಾ ವಿ ಅವರು ಇವತ್ತಿನ ಕೇಂದ್ರ ಬಿಂದು. ನಮಗೆ ಬಹಳ ಸಂತೋಷವಾಗ್ತಿದೆ. ಕಾರ್ಯದರ್ಶಿಯವರು ಇದನ್ನು ಸೂಚನೆ ಮಾಡಿದಾಗ ನನಗೂ ಬಹಳ ಸಂತೋಷವಾಗಿದೆ. ಸ್ಥಳೀಯರು ಬ್ರಹ್ಮಾವರದವರು, ಅವರ ಯಜಮಾನರು ಬ್ರಹ್ಮಾವರದವರು. ಅವರನ್ನು ಈ ಸಂಸ್ಥೆಯಲ್ಲಿ ಸನ್ಮಾನ ಮಾಡಲಿಕ್ಕೆ ನಮಗೆ ತುಂಬ ಹೆಮ್ಮೆ ಪಡ್ತೇವೆ. ಅವರನ್ನು
ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತವನ್ನು ಮಾಡ್ತೇನೆ. ಡಾಕ್ಟರ್ ಹರ್ಷಿತಾ ಮೇಡಮ್ ಅವರಿಗೆ ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ದೀಕ್ಷೆಯವರವರ ಯಜಮಾನರಾದ ರಾಹುಲ್ ಅವರು ಕೂಡ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಲೆಗೆ ಇವರು 216 ಗಂಟೆಗಳ ಕಾಲ ಈ ಸಾಧನೆಯನ್ನು ಮಾಡಬೇಕಾದ್ರೆ ಅದರ ಹಿಂದೆ ಅದರ ಶ್ರಮ ಏನಂತ ರಾಹುಲ್ ರವರಿಗೆ ಗೊತ್ತಿರ್ಬೋದು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ಡಾಕ್ಟರ್ ಅಜಿತ್ ಸರ್ ಅವರಿಗೆ ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಬೇಕಾಗಿ. ಕಾಂಟ್ರಾಕ್ಟರ್ ಆದ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾಯೋಜಿಸಿ ಯಶಸ್ವಿಗೊಳಿಸುವ ಸಹಕರಿಸುವ ಶ್ರೀ ಗಂಗಾಧರ ರಾವ್ ನಂದಕುಮಾರ್ ಇದ್ದರೆ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಲವಾರು ದೇಶ ವಿದೇಶಗಳಿಂದ ಬಂದಿರುವ ಸಾಧಕರಿದ್ದೀರಿ. ಬೇರೆ ಬೇರೆ ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡಿದ ಕಲಾವಿದರಿದ್ದೀರಿ. ಆಪ್ ಸಬ್ಕೋ ಈ ಕಾರ್ಯಕ್ರಮ ಕೆ ಲಿಯೆ ಸ್ವಾಗತ ದೇತೆ. ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ನೆಚ್ಚಿನ ವೈದ್ಯಾಧಿಕಾರಿಗಳು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ನುಡಿಗಳನ್ನು ಮುಕ್ತಾಯ ಮಾಡಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಶ್ರೀಮತಿ ಮಮತಾ ಮಯೂರಿ ಅವರಿಂದ ದೀಕ್ಷಾರವರಿಗೆ ಅಭಿನಂದನಾ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ದೀಕ್ಷಾ ವಿ ಇವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಭರತನಾಟ್ಯ, ಸಂಗೀತ, ಯಾವುದೇ ಲಲಿತ ಕಲೆಗಳು ನಮಗೆ ಆನಂದವನ್ನು ಕೊಡುತ್ತದೆ, ಸಂತೋಷವನ್ನು ಕೊಡುತ್ತದೆ, ಎಲ್ಲ ಹೌದು. ಆದರೆ ಕಲಿಯುವಾಗ, ಸಾಧನೆ ಮಾಡುವಾಗ ಅಷ್ಟೇ ವಿಘ್ನಗಳು ಎದುರಾಗ್ತವೆ. ಯಾವುದೇ ಸಾಧನೆ ಮಾಡುವಾಗ ಮೊದಲಿಗೆ ಬರುವುದು ವಿಘ್ನಗಳು, ನೆಗೆಟಿವಿಟಿ. ಹಾಗೆ ವಿದುಷಿ ದೀಕ್ಷಾ ಅವರು ಕೂಡ ನೆಗೆಟಿವ್ ಕಮೆಂಟ್ಗಳನ್ನು, ನೆಗೆಟಿವ್ ಅಭಿಪ್ರಾಯಗಳನ್ನು ಫಸ್ಟು ಫೇಸ್ ಮಾಡಿದ್ದಾರೆ. ಅದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಹರಿದಾಡಿದ್ದಾವೆ. ಅದನ್ನೆಲ್ಲ ಮೀರಿ ಕೂಡ ಸಾಧನೆ ಮಾಡಿದ್ದಾರೆ ಅಂದರೆ ಅವರ ಮನೋಬಲ, ಪಾಸಿಟಿವ್ ಎನರ್ಜಿ, ಇದರ ಬಗ್ಗೆ ನಾವು ಮೊದಲು ಅಭಿನಂದನೆ ಹೇಳಲೇಬೇಕು. ಯಾವುದೇ ಲಲಿತ ಕಲೆಗಳು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಇದೆಲ್ಲ ಗಂಧರ್ವ ಕಲೆಗಳು, ದೈವಿ ಕಲೆಗಳು ಅಂತ ಹೇಳ್ತಾರೆ. ಅದಕ್ಕೆ ದೇವರ ಆಶೀರ್ವಾದ ಬೇಕು, ಗುರು ಹಿರಿಯರ ಅನುಗ್ರಹ ಬೇಕು. ಅದು ಯಾವುದೂ ಇಲ್ಲದೆ ಸಾಧನೆ ಸಾಧ್ಯ ಇಲ್ಲ. ತುಂಬ ಜನ ಕಲಿತಾರೆ ಭರತನಾಟ್ಯ ಕ್ಲಾಸಿಗೆ. ತುಂಬ ಜನ ಬರ್ತಾರೆ, ಸೇರ್ತಾರೆ, ಒಂದಷ್ಟು ದಿವಸ ಕಲಿತಾರೆ, ಬಿಡ್ತಾರೆ, ಹೋಗ್ತಾರೆ. ಯಾಕೆ ಎಲ್ರಿಗೂ ಸಾಧ್ಯ ಇಲ್ಲ ಸಾಧನೆ ಮಾಡಲಿಕ್ಕೆ? ಮೊದಲನೇದಾಗಿ ದೇವರ ಅನುಗ್ರಹ ಬೇಕು. ಯಾಕೆ ಅಂದರೆ ಅದು ದೈವಿ ಕಲೆ. ಅದರಲ್ಲಿ ಸಾಧನೆ ಮಾಡಿದ್ದಾರೆ, ಇಷ್ಟೆಲ್ಲ ಇದು ಮಾಡಲಿಕ್ಕೆ ಸಾಧ್ಯ ಆಗಿದೆ, ವಿದ್ವತ್ತನ್ನು ಪೂರೈಸಿ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅವರ ಹೆಸರು ಮೂಡಿದೆ ಅಂದರೆ ಅದರ ಅರ್ಥ ದೀಕ್ಷನಿಗೆ ದೇವರ ಅನುಗ್ರಹ ಇದೆ. ಹಾಗೆ ಗುರು ಹಿರಿಯರ ಆಶೀರ್ವಾದ ಕೂಡ ಇದೆ. ಅವರ ಗುರುಗಳು, ಅವರ ಆಶೀರ್ವಾದ ಇದೆ, ತಂದೆ ತಾಯಿಯ ಆಶೀರ್ವಾದ ಇದೆ, ಜೊತೆಗೆ ಪತಿಯ ಬೆಂಬಲ ಕೂಡ ಇದೆ. ಅದು ಎಲ್ಲರಿಗೂ ಸಿಗೋದಿಲ್ಲ. ಸಿಗಬೇಕು ಅಂದರೆ ಅದಕ್ಕೆ ಪೂರ್ವ ಜನ್ಮದ ಪುಣ್ಯ ಕೂಡ ಕಾರಣ. ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಲಿ. ದೀಕ್ಷಳ ಈ ದಾರಿ ಎಲ್ಲರಿಗೂ ದಾರಿ ದೀಪ ಆಗಲಿ. ಇನ್ನೂ ಬರುವಂತಹ ಮುಂದಿನ ಪೀಳಿಗೆಯ ಮಕ್ಕಳು ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡೋ ಹಾಗೆ ದೀಕ್ಷಾ
ದಾರಿ ತೋರಿಸ್ಲಿ, ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮಾರ್ಗದರ್ಶಕಳಾಗಲಿ ಅಂತ ನಾನು ಹಾರೈಸ್ತೇನೆ. ಅದು ಕೂಡ ತುಂಬ ಮುಖ್ಯ. ಯಾವಾಗ ನಾವು ಈ ಕಲೆಗಳನ್ನೆಲ್ಲ ಕಲಿತೀವಿ, ನಮಗೆ ಒಳ್ಳೆ ಸಂಸ್ಕಾರ ಸಿಗುತ್ತೆ, ಒಳ್ಳೆ ಎಜುಕೇಷನ್ ಸಿಗುತ್ತೆ. ಗುರು ಹಿರಿಯರಲ್ಲಿ ಭಕ್ತಿ, ಗೌರವ, ದೇವರಲ್ಲಿ ನಂಬಿಕೆ, ನಮ್ಮ ನಡೆ ನುಡಿಗಳಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಇರುತ್ತೆ. ಅದು ಮಾತ್ರ ಹೌದು. ಅದು ನಾನು ನನ್ನ ಸ್ಟೂಡೆಂಟ್ಸ್ ಕೂಡ ಹೇಳ್ತೇನೆ. ಒಳ್ಳೆಯ ಸಂಸ್ಕಾರವನ್ನು ಕಲಿತೀರಾ, ನೀವು ಒಳ್ಳೆಯ ದಾರಿಯಲ್ಲಿ ಸಾಕ್ತೀರಾ. ಅದಕ್ಕೆಲ್ಲ ಈ ಕಲೆಯ ಕಲಿಕೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಆ ದಾರಿಯಲ್ಲಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಲಿ. ನಾವು ಸಾಧನೆ ಮಾಡಿರ್ತೀವಿ, ಆದರೆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ನಾವು ಅದನ್ನು ತೋರಿಸ್ಬೇಕು. ಈಗ ಕಾಲಘಟ್ಟ ಎಲ್ಲಿ ಬಂದು ನಿಂತಿದೆ ಅಂದರೆ, ಪೇರೆಂಟ್ಸಿಗೆ ಟೆನ್ಷನ್. ನಮ್ಮ ಮಕ್ಕಳು ಏನನ್ನು ಕಲಿತಿದ್ದಾರೆ, ಏನು ಮಾಡ್ತಿದ್ದಾರೆ. ನಮ್ಮ ಹತ್ರ ತುಂಬ ಜನ ಪೇರೆಂಟ್ಸ್ ಬರ್ತಾರೆ ಮಕ್ಕಳನ್ನು ಕರ್ಕೊಂಡು, ಮೊಬೈಲ್ ನೋಡ್ತಾರೆ, ಟಿ ವಿ ನೋಡ್ತಾರೆ. ಅದನ್ನು ಬಿಡಿಸ್ಬೇಕು, ಹೇಗಾದರೂ ಬಿಡಿಸ್ಬೇಕು. ಅದಕ್ಕೋಸ್ಕರ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬಂದು ಹಾಕ್ತೀವಿ. ಆಯಿತು, ಕರ್ಕೊಂಡು ಬನ್ನಿ. ಫಸ್ಟು ಕರ್ಕೊಂಡು ಬರ್ತಾರೆ, ಸೇರಿಸ್ತಾರೆ. ಆಮೇಲೆ ನಿಧಾನಕ್ಕೆ ಈ ಕಲಿಕೆಯ ಬಗ್ಗೆ ಅವರಿಗೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಳ್ತಾರೆ, ಪೇರೆಂಟ್ಸೇ ಬಂದು ಹೇಳ್ತಾರೆ, 1 ವರ್ಷ 2 ವರ್ಷ ಆದಮೇಲೆ ಬಂದು ಹೇಳ್ತಾರೆ, ನನ್ನ ಮಗಳು ಈಗ ಮೊಬೈಲ್ ನೋಡೋದಿಲ್ಲ, ಟಿ ವಿ ನೋಡೋದಿಲ್ಲ, ಓದೋದ್ರಲ್ಲಿ ತುಂಬ ಚುರುಕಾಗಿದ್ದಾಳೆ. ನಾನೇ ಹೇಳ್ತೀನಿ, ನಾಳೆ ಟೆಸ್ಟ್ ಇದೆ, ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಡ ಇವತ್ತು ಅಂತ. ಇಲ್ಲಮ್ಮ, ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋದರೆ ಇನ್ನೂ 5 ಮಾರ್ಕ್ಸ್ ಜಾಸ್ತಿ ತೆಗಿತೀನಿ, 10 ಮಾರ್ಕ್ಸ್ ಜಾಸ್ತಿ ತೆಗಿತೀನಿ, ನಾನು ಹಾಗಾಗಿ ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳುವಂಥ ಎಷ್ಟೋ ಪೇರೆಂಟ್ಸ್ ಇದ್ದಾರೆ. ಆವಾಗ ನಮಗೇನಾಗುತ್ತೆ, ತುಂಬ ಸಂತೋಷ ಆಗುತ್ತೆ. ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳು, ಒಳ್ಳೆಯದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ದೀಕ್ಷಾ ಕೂಡ ಇಂಥ ಕೆಲಸವನ್ನು ಇನ್ನೂ ಮುಂದುವರಿಸಲಿ. ಈ ಹೆಸರು ಶುಭ, ತಂದೆ ವಿಠಲ್. ನಿಜವಾಗಿಯೂ ಪುಣ್ಯ ಮಾಡಿದ್ದಾರೆ ತಂದೆ ತಾಯಿ. ಇವರು 9 ದಿವಸಗಳ ಕಾಲ ನಿರಂತರವಾಗಿ 9 ದಿವಸಗಳ ಕಾಲ 216 ಗಂಟೆಗಳ ಕಾಲ ಭರತನಾಟ್ಯವನ್ನು ಮಾಡಿ, ಪ್ರದರ್ಶನವನ್ನು ಮಾಡಿ, ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದ್ದಾರೆ. ಇದಕ್ಕೆ ಅವರ ತಂದೆ ತಾಯಿ, ಪತಿ ಹಾಗೂ ಸ್ನೇಹಿತರ ಪ್ರೇರಣೆ ಕೂಡ ಕಾರಣ ಆಗಿದೆ. ಇವರು ಅಷ್ಟೇ ಅಲ್ಲ, ಅದರ ಜೊತೆಗೆ B.Ed ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಹೆಮ್ಮೆಯ ವಿಷಯ, ಅವರು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿರುವುದು ಅಂತ ಹೇಳ್ತಾ, ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಕಾಣಲಿ, ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ, ಇನ್ನೂ ಹೆಚ್ಚಿನ ಮಕ್ಕಳಿಗೆ ಅವರು ನೃತ್ಯ ಶಿಕ್ಷಣವನ್ನು ಮಾಡಿ ಆ ಮಕ್ಕಳಿಗೂ ಅದೇ ದಾರಿಯಲ್ಲಿ ಹೋಗುವಂತೆ ಪ್ರೇರಣೆಯಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುಭ ಹಾರೈಸ್ತಾ ಇದ್ದೇನೆ. ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಸೌಖ್ಯವನ ಪರೀಕ, ಇಲ್ಲಿನ ಸಿಬ್ಬಂದಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಶುಭ ನುಡಿಗಳಿಗಾಗಿ ಇದೀಗ ನಮ್ಮ ಸಂಸ್ಥೆಯ ಪ್ರೋತ್ಸಾಹಕರು, ನಮ್ಮ ಆತ್ಮೀಯ ಮಿತ್ರರು, ಪೂಜ್ಯ ಕಾವಂದರ ಆತ್ಮೀಯರು ಆಗಿರುವ ಮಹೇಶ್ ಠಾಕೂರ್ ಅವರಿಂದ ಶುಭ ಸಂದೇಶ. ಕ್ಷೇತ್ರದ ದೇವರಾಗಿರುವಂಥ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ, ಪರಮ ಪೂಜ್ಯ ಕಾವಂದರನ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವೇದಿಕೆ ಮೇಲೆ ಉಪಸ್ಥಿತ ಇರುವಂಥ ಧರ್ಮಸ್ಥಳ ಮಂಜುನಾಥೇಶ್ವರ
ಪ್ರಕೃತಿ ಚಿಕಿತ್ಸೆಯ ಕಾರ್ಯದರ್ಶಿಗಳಾಗಿರುವಂಥ ತೋರ್ಪಡೆ ತಾಯರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ವಿದುಷಿ ಮಮತಾ ಮಯೂರಿಯವರೇ, ಡಾಕ್ಟರ್ ಗೋಪಾಲ್ ಪೂಜಾರಿ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂಥ ವಿದುಷಿ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ವಿದುಷಿ ದೀಕ್ಷಾ ಅವರೇ, ವಿಶೇಷವಾದಂಥ ಈ ಕಾರ್ಯಕ್ರಮ, ನಾನು ಇವತ್ತಿನ ಮುಖ್ಯ ಅತಿಥಿ ಅಲ್ಲ, ಇವರು ಮುಖ್ಯ ಅತಿಥಿ ಅಂತ ಹೇಳಿದರು. ಅತಿಥಿಯೇ ಅಲ್ಲ ಮತ್ತು ಮುಖ್ಯ ಹೇಗೆ, ನಾನು ಇಲ್ಲಿ ಒಬ್ಬ ಸಾಧಕ, ನೀವೆಲ್ಲ ಕೂತ್ಕೊಂಡಿದ್ದೀರಿ ಹಾಗೆ ನಾನೊಬ್ಬ ಇಲ್ಲಿಯ ಸಾಧಕ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ದೀಕ್ಷಾ ಅವರ ಸಾಧನೆಯ ಒಂದಿಷ್ಟು ನೆನಪುಗಳನ್ನು ನಾನು ತುಂಬ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಮಮತಾ ಮಯೂರಿ ಅವರು ಹೇಳಿದರು ಅವರ ಅಪ್ಪ ಅಮ್ಮ ಪುಣ್ಯ ಮಾಡಿರಬೇಕು ಅಂಥೇಳಿ. ನಾನು ಹೇಳ್ತೇನೆ ದೀಕ್ಷಾ ಅವರು ಪುಣ್ಯ ಮಾಡಿರ್ಬೇಕಂತ ಅಪ್ಪ ಅಮ್ಮ ಪಡಿಬೇಕಾದ್ರೆ ಅಂಥೇಳಿ. ಯಾಕಂತ ಹೇಳಿದರೆ ಅವರು ಮಾಡಿದಂಥ ದೀಕ್ಷನಿಗೆ ವಿದುಷಿ ಮಾಡಲು ಮತ್ತು ದೀಕ್ಷನಿಗೆ ದೀಕ್ಷೆ ಮಾಡಲಿಕ್ಕೆ ಭಾರಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಮೊದಲಿಗೆ ಅವರು ಪ್ರಾರಂಭ ಮಾಡಿದ್ದು 21ನೇ ತಾರೀಕಿಗೆ 3:30 ಗಂಟೆಗೆ ಅವರ ಸಾಧನೆಯನ್ನು ಪ್ರಾರಂಭ ಮಾಡ್ತಾರೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದ್ದು. ಅದರ ಮುಂಚೆ 10 ದಿನ ಅಲ್ವಾ, ಹೆಚ್ಚು ಕಮ್ಮಿ ದೀಕ್ಷಾ, ಒಂದು 10 ದಿನದ ಮುಂಚೆ ಅವರು ರಘುಪತಿ ಭಟ್ರ ಮನೆಗೆ ಬರ್ತಾರೆ, ಮಾಜಿ ಶಾಸಕರು. ನಾನು ಮತ್ತು ರಾಹುಲ್ ಅವರು, ಅವರ ಯಜಮಾನರಲ್ಲಿದ್ದಾರೆ, ಅವರು ಎಷ್ಟು ಇಂಪಾರ್ಟೆಂಟ್ ಅಷ್ಟು ಅವರು ಕೂಡ ಇಂಪಾರ್ಟೆಂಟ್. ಅವರಿಬ್ಬರು ಬರ್ತಾರೆ. ಬಂದಾಗ ನಾನು ಈ ಥರದ ಸಾಧನೆ ಮಾಡಬೇಕಂತೇಳಿ ಇದ್ದೇನೆ, ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂಥೇಳಿ. ಆಗ ಅವರು ಮಾತುಕತೆ ಆಗ್ತಾ ಇರ್ತಾರೆ ಅವರ ಆಫೀಸ್ನಲ್ಲಿ. ಆಯಿತು ಮಾಡುವ, ತೊಂದರೆ ಇಲ್ಲ ಅಂಥೇಳಿ. ಅಷ್ಟೊತ್ತಿಗೆ ನಾನೇನೋ ಒಂದು ಕಾಕತಾಳೀಯವಾಗಿ ಅಲ್ಲಿ ನಾನು ಬಂದಿರ್ತೇನೆ. ಅದಕ್ಕೆ ರೈಟ್ ಪರ್ಸನ್ ಒಬ್ಬರು ಬಂದರು, ದೇವರೇ ಕಳಿಸಿದ್ದೇನೋ ಅಂತೇಳಿ, ರಾಹುಲ್ ಅಲ್ಲ. ಸೊ ಹಾಗೆ ನಾವು ಅದನ್ನು, ನಮ್ಮದೊಂದು ಕಲಾಮಂಡಲ ಅಂತ ಇದೆ, ನಾವೊಂದಿಷ್ಟು ಮಕ್ಕಳಿಗೆ ತಬ್ಲಾ, ಹಾರ್ಮೋನಿಯಂ ಮತ್ತು ಯೋಗ ಮತ್ತು ಪ್ರವಚನಗಳು, ಕರ್ನಾಟಕ ಸಂಗೀತ, ಶಾಸ್ತ್ರೀಯ ಸಂಗೀತ, ಇದನ್ನು ಉಚಿತವಾಗಿ ನಾವು ಮಣಿಪಾಲದಲ್ಲಿ ನಾವು ಕಲಿಸ್ತೇವೆ. ಅವ್ರು ಹೇಳಿದರು ಇದೊಂದು ನಾವು ಸಾಧನೆಯನ್ನು ಮಾಡುವ ಅಂಥೇಳಿ. ನನಗೆ ಅಷ್ಟು ವಿಶ್ವಾಸ ಬರಲಿಲ್ಲ. 216 ಗಂಟೆ ಇದನ್ನು ಮಾಡೋದು ಹೌದಾ, ಒಂದು ವೇಳೆ ನಾವು ಅದನ್ನು ಜವಾಬ್ದಾರಿಯ ತಗೊಂಡು ನಾಡ್ದು ಮಾಡಲಿಕ್ಕೆ ಆಗಲಿಲ್ಲ ಆದರೆ ಏನು ಅಂತ ಹೇಳುವಂಥದ್ದು. ಆಮೇಲೆ ನಾನು ರಾಹುಲ್ ಅವರ ಜೊತೆ ಮಾತಾಡಿದೆ, ದೀಕ್ಷಾ ಅವರ ಜೊತೆ ಮಾತಾಡಿದೆ, ಮತ್ತು ಅವರ ಅಪ್ಪ ಅಮ್ಮನ ಸಂಪರ್ಕ ಆಯಿತು. ನನಗೂ ವಿಶ್ವಾಸ ಬಂತು, ಇವರು ಖಂಡಿತವಾಗಿ ಮಾಡಿಯೇ ಮಾಡ್ತಾರೆ ಅಂತೇಳಿ. ಯಾಕಂತ ಹೇಳಿದರೆ ರಾಹುಲ್ ಅವರಲ್ಲಿ ಇರುವಂಥ ಒಂದು ಛಲ, ವಿದುಷಿಯಲ್ಲಿ ಅವರಿರುವಂಥ ಒಂದು ಇಚ್ಛಾಶಕ್ತಿ, ಮತ್ತು ಅವರನ್ನು ಬೆಳೆಸಿದಂಥ ತಂದೆ ತಾಯಿಗಳು, ವಿಠಲ್ ಪೂಜಾರಿ ದಂಪತಿಗಳು, ಅವರಲ್ಲಿರುವಂಥ ವಿಶ್ವಾಸ, ಅದು ನೋಡಿ ಅವ್ರಿಗಿಂತ ಜಾಸ್ತಿ ವಿಶ್ವಾಸ ನನಗೆ ಬಂತು. ಇವರು 100% ಇವರು ಅದನ್ನು ಮಾಡ್ತಾರೆ ಅಂಥೇಳಿ. ಆಮೇಲೆ ಪತ್ರಿಕಾಗೋಷ್ಠಿ ನಡೆಯಿತು, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿತ್ತು. ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಆಗಿತ್ತು ನಮ್ಮದು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ಬಂತು, ಹೀಗೆ 216 ಗಂಟೆ ಮಾಡ್ತಾರೆ ಅಂತೇಳಿ ಎಲ್ಲ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು. ನೆಗೆಟಿವಿಟಿ ಪ್ರಾರಂಭ ಆಯಿತು ಭಾರಿ ಜೋರಲ್ಲಿ. ಇಷ್ಟೊತ್ತು ಮಾಡ್ತಾರಾ, ರಾತ್ರಿ ಮಲ್ಕೊಳ್ತಾರೆ ಏನೋ, ಯಾರಿಗೊತ್ತು. ಪ್ರಾರಂಭ ಆಯಿತು 21 ತಾರೀಕು 3:30 ಗಂಟೆಗೆ ಪ್ರಾರಂಭ ಆಯಿತು. ಮಧ್ಯಾಹ್ನ ಫುಲ್ ಜನ. ಒಂದು ಮಲ್ಕೊಳ್ಬೇಕು, ಕುತ್ಕೊಳ್ಬೇಕಂತ ಆಲೋಚನೆ ಮಾಡಿದ್ರು ಸಮೇತ ಸಾಧ್ಯವೇ ಇಲ್ಲ. ಅಂದರೆ ಆ್ಯಕ್ಚುಲಿ ಲೀಗಲಿ 1 ಗಂಟೆಗೆ 5 ನಿಮಿಷ, ಅದು ಬಿಟ್ಟರೆ 3 ಗಂಟೆಗೆ 15 ನಿಮಿಷ ಅಷ್ಟು ಮಾತ್ರ. ಅದು ಕೂಡ ಮಾಡೋದು ಅವರಿಗೆ ಆಲೋಚನೆ ಮಾಡಿ, ದಿವಸನ ಮಾಡಬೇಕಾ ಬೇಡವಾ, ಆಮೇಲೆ ಬ್ಯಾಡ್ ಕಮೆಂಟ್ಗಳು ಬಂದರೆ ಏನು ಮಾಡೋದು ಅಂಥೇಳಿ ಅದನ್ನು ಹಿಡ್ಕೊಂಡು ಅವರು ಮಾಡಿದರು. ಆಮೇಲೆ ಕಡೆಗೆ ನಾನು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗಕ್ಕೆ ಸಂಬಂಧಪಟ್ಟಾಗೆ ಅವರು ರೇಖಿಯನ್ನು ಕಲಿತವರು, ಅವರು ದಂಪತಿಗಳಿಬ್ಬರು ಸಮೇತ. ಅವ್ರೇನು ಮಾಡ್ತಾಯಿದ್ರು, ಇವರು ಪವರ್ ಟ್ರಾನ್ಸ್ಫರ್ ಅಂತ ಮಾಡುವಂಥದ್ದು. ಅಂದರೆ ರೆಸ್ಟ್ ತಗೊಳ್ಳುವಾಗ ನನ್ನಲ್ಲಿರುವಂಥ ಪವರನ್ನು ಕೈ ಹಿಡ್ಕೊಂಡು ಅವ್ರ ಗಂಡ ಹೆಂಡತಿ ಕೊಡ್ತಾಯಿದ್ರು. ಸೊ ಆ ಥರದಲ್ಲಿ ಅದನ್ನು ಕಂಪ್ಲೀಟ್ ಆಗ್ತಾ ಬಂತು. ಅದರ ಮುಂಚೆ ಒಬ್ಬರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು 170 ಗಂಟೆ. ನಾನು ಎಣಿಸಿದೆ ಏನಂತ ಹೇಳಿದರೆ, ಈ ಸ್ಪೀಡ್ 170 ದಾಟಿದ ಮೇಲೆ ಆಮೇಲೆ ಸುಮ್ಮನೆ ಹೀಗೆ ಕಾಟಾಚಾರಕ್ಕೆ ಮಾಡ್ತಾರೆ ಅನ್ನೋದು ನಾನು ಅನಿಸ್ಕೊಂಡಿದ್ದೆ.
170 ಗಂಟೆ ಮುಗ್ದ ಮೇಲೆ ಇನ್ನೂ ಅವರ ಸ್ಪೀಡ್ ರೆಸ್ಟ್ಲೆಸ್. ಇವರದ್ದು ಗುರಿ ಇದ್ದದ್ದು 216 ಗಂಟೆ. ಇದು ನನಗೆ ಲೆಕ್ಕವೇ ಅಲ್ಲ ಅಂತ ಹೇಳಿ 216 ಗಂಟೆಯನ್ನು 30ನೇ ತಾರೀಕಿಗೆ 3:30 ಗಂಟೆಗೆ ಪರಿಪೂರ್ಣ ಮಾಡಿದರು. ನನ್ನ ಜೊತೆಯಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏಷ್ಯಾ ಹೆಡ್ ಮನೀಶ್ ಬಿಷ್ಣೋಯ್ ಅವರು ನನ್ನ ಜೊತೆಯಲ್ಲಿ ಕೂತ್ಕೊಂಡಿದ್ದರು. ಅವರು ಇದನ್ನು ಎಲ್ಲವನ್ನ ಲೈವ್ ಟೆಲಿಕಾಸ್ಟ್ 4 ಕ್ಯಾಮರಾಗಳುಂಟು, 2 CCTV 2 ಕ್ಯಾಮರಾಗಳು. ಇದರದ್ದು ಲೈವ್ ಕರೆಕ್ಟಾಗಿ ಅವರಿಗೆ ಹೋಗ್ತದೆ, ಎಲ್ಲ ರೆಕಾರ್ಡ್ ಆಗ್ತದೆ. ಬೇಕಾದ ವ್ಯವಸ್ಥೆಗಳನ್ನು ಹೈ ಟೆಕ್ನಾಲಜಿ ವ್ಯವಸ್ಥೆಗಳನ್ನು ಅಳವಡಿಸಿದ್ದಾರೆ. ಅದಕ್ಕೆ ಮಾನದಂಡಗಳುಂಟು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕಾದ್ರೆ ಏನೆಲ್ಲ ಮಾನದಂಡಗಳುಂಟು ಅದರ 2 ಪಟ್ಟು ಮಾಡಿದ್ದೇವೆ. ಎಲ್ಲಾದರೂ ಒಂದು ವೇಳೆ ಅದು ಒಂದು ಮಾಡಿದಂಥ ಸಿಸ್ಟಮ್ ಮೇಲೆ ಅದು ಹಾಳಾದರೆ ಏನು ಮಾಡೋದು? 216 ಗಂಟೆ ಪುನಃ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದಕ್ಕೆ ಬೇಕಾದ ಡಬಲ್ ವ್ಯವಸ್ಥೆಗಳನ್ನು ನಾವೆಲ್ಲ ಮಾಡಿತ್ತು, ನಮ್ಮ ತಂಡ ಮಾಡಿತ್ತು. ಅವರು 3 ದಿನದ ಮುಂಚೆ ಬಂದರು, ಅಂದರೆ 28 ತಾರೀಕಿಗೆ ಬಂದರು. ಪ್ರಾಯಶಃ 28 ತಾರೀಕಿಗೆ ಕೂತ್ಕೊಂಡು ಅವ್ರು ನೋಡ್ತಾರೆ, ನನ್ನ ಜೊತೆ ಕೂತ್ಕೊಂಡಿದ್ದರು. ಸರ್, ಇದು ನಾನು ಇಷ್ಟು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಏಷ್ಯಾದಲ್ಲಿ ನೋಡಿದ್ದೇನೆ. ಈ ಥರದ 12 ಗಂಟೆ 216 ಗಂಟೆ ನಿರಂತರವಾಗಿ ಮಾಡುವಂಥದ್ದು ಒಂದು ವಿಷಯ. ಆದರೆ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಕೊಡಬೇಕಲ್ಲ ಮೇಡಮ್, ನಿಮಗೆ ಗೊತ್ತಿದ್ದಲ್ಲ, ಆ ಮುಖದಲ್ಲಿ ಯಾವ ಥರದಲ್ಲಿ ಭಾವಗಳು ಅದು ಚೂರೂ ಕೆಳಗೆ ಬರಲಿಲ್ಲ. ರೆಸ್ಟ್ಲೆಸ್ ಆಗಿ ಭಯಂಕರ ಕುಣಿಯುವಲ್ಲಿ ಸ್ವಲ್ಪ ಕಮ್ಮಿ ಕುಣಿಬೋದು, ಅದು ಕಮ್ಮಿ ಆಗಲಿಲ್ಲ. ಮುಖದಲ್ಲಿರುವಂಥ ಭಾವಗಳು ಅದು ಕೂಡ ಚೂರು ಕಮ್ಮಿ ಆಗಲಿಲ್ಲ. ಅದು ಅವರಿಗೆ ಭಯಂಕರ ಪ್ರಶಂಸೆಗೆ ಪಾತ್ರ ಆಯಿತು. ಪ್ರತಿಯೊಂದು ಸಭೆ ಆಮೇಲೆ ನಡೆದಂಥ ವಿಜಯೋತ್ಸವದಲ್ಲಿ ಏನು ದೊಡ್ಡ ಕಾರ್ಯಕ್ರಮ ಮಾಡಿದ್ದು, 1000 ಜನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ, ಮತ್ತು ನಮ್ಮ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರ ಕಾರ್ಯಕ್ರಮದಲ್ಲಿ, ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಾವದಲ್ಲಿ ಸಮೇತ ಕಮ್ಮಿ ಮಾಡಲಿಲ್ಲ. ಈ ಭರತನಾಟ್ಯ ಅನ್ನುವಂಥದ್ದು ಏನು ಇದೆ ಅದನ್ನು ಸಂಪೂರ್ಣವಾಗಿ ಅದನ್ನು ಕ್ಯಾಮರಾದಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಒಂದು ನ್ಯಾಯ ಕೊಟ್ಟಿದ್ದಾರೆ ಅವರು. ಇವತ್ತು ಎಲ್ಲ ಕಾರ್ಯಕ್ರಮ ಮುಗೀತು, ಗೋಲ್ಡನ್ ಬುಕ್ ಆಫ್ ರೆಕಾರ್ಡನ್ನ ಅವರಿಗೆ ಹಸ್ತಾಂತರ ಮಾಡಿದರು. ಅವರು ಸಂತೋಷಪಟ್ಟಿದ್ದಾರೆ, ಎಲ್ಲರೂ ಅವರೊಟ್ಟಿಗಿದ್ದರು ಸಂತೋಷಪಟ್ಟಿದ್ದಾರೆ. ಟೆಕ್ನಿಕಲಿ ಯಾರು ಅವರೊಟ್ಟಿಗೆ ಇದ್ದರು ಅವರು ಸಂತೋಷಪಟ್ಟಿದ್ದಾರೆ. ನೆಗೆಟಿವಿಟಿ ಅನ್ನುವಂಥದ್ದು ಬರ್ತಾ ಉಂಟು. ಅವರು ಮಲ್ಕೊಂಡಿದ್ದಾರೆ ಏನೋ, ಅವರು ಮಾಡಲಿಲ್ವ ಏನೋ ಅನ್ನುವಂಥದ್ದು. ನಾನು ಈ ಸಭೆಯಲ್ಲಿ ಎಲ್ಲರ ಹತ್ರ ವಿನಂತಿ ಮಾಡೋದು, ನಾನು ಬೇರೆ ಬೇರೆ ಸಭಾ ಸಮಾರಂಭ ಸಮೇತ ನಾನು ಹೇಳಿದ್ದೇನೆ. ಇವತ್ತು ದೀಕ್ಷಾ ಅವರು ಮಾತಾಡ್ತಾರೆ ಅದರ ಬಗ್ಗೆ. ಈ ಕಾರ್ಯಕ್ರಮ ಈ ನೆಗೆಟಿವಿಟಿಯನ್ನು ತೆಗೆಯುವಂಥ ಕಾರ್ಯಕ್ರಮ ಆಗಬೇಕು. ಆಗ ಸಂಪೂರ್ಣವಾದ ಅಭಿನಂದನೆ ಅವರಿಗೆ ಸಿಗ್ತದೆ. ಈಗ ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್. ಇವತ್ತು ಯಾರು ಉದಯವಾಣಿ, ವಿಜಯ ಕರ್ನಾಟಕ ಪೇಪರ್ ಯಾರೂ ಓದೋದಿಲ್ಲ, ಎಲ್ಲರೂ ಸೋಷಿಯಲ್ ಮೀಡಿಯಾವನ್ನು ನೋಡುವವರು. ಅದರಲ್ಲಿ ಎಲ್ಲ ವಿಷಯ ಸತ್ಯವೋ ಸುಳ್ಳು ಏನು ಸಮೇತ ಈಗ ಎಲ್ಲ ನಡೀತಾ ಉಂಟು. ನಮ್ಮ ಕ್ಷೇತ್ರದ ಬಗ್ಗೆ ನೆಗೆಟಿವಿಟಿ ನಡೀತಾ ಉಂಟು. ನಾವು ಅದನ್ನು ಕಮೆಂಟ್ ಮಾಡಬೇಕು, ನಾವು ಅದನ್ನು ನೋಡಿ ಸುಮ್ಮನಿರಬಾರ್ದು. ನಮ್ಮ ಕ್ಷೇತ್ರದ ವಿಚಾರದಲ್ಲಿ ಇರ್ಬೋದು, ನಮ್ಮ ವಿಷಯದಲ್ಲಿ ಸಮೇತ ಇರ್ಬೋದು. ಯಾವುದು ನೆಗೆಟಿವಿಟಿಯನ್ನು ನಾವು ನೋಡಿ ಸುಮ್ಮನೆ ಎತ್ಕೊಳ್ತೇವ, ಆ ನೆಗೆಟಿವಿಟಿಗೆ ನಾವು ಕೂಡ ಅದರಲ್ಲಿ ಒಟ್ಟಿಗೆ ಸೇರಿದಾಗ್ತದೆ, ಆ ತಪ್ಪಿನಲ್ಲಿ ಕೂಡ ನಾವು ಸೇರಿದಾಗ್ತದೆ. ಮತ್ತು ಸಾಕಷ್ಟು ಮಂದಿ ಈ ಕಾರ್ಯಕ್ರಮ, 1000 ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಖುಷಿಪಟ್ಟಿದ್ದಾರೆ. ಡಾಕ್ಟರ್ ಪೂಜಾ ಅವರು ಕೂಡ ನೀವು ಬಂದಿದ್ರಿ ಆ ಕಾರ್ಯಕ್ರಮಕ್ಕೆ, 21 ದಿನದ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದರು. ಹಾಗೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದೆ. ಇದು ನಮ್ಮ ರತ್ನ ಸಂಜೀವ ಕಲಾಮಂಡಲಕ್ಕೂ ಸಮೇತ ಒಂದು ದೊಡ್ಡ ಹಿರಿಮೆ ಆಗಿದೆ. ಅಭಿನಂದನೆ ಸಲ್ಲಿಸ್ತೇನೆ. ಈ ನಮ್ಮ ಕ್ಷೇತ್ರದ ಪರಮ ಪೂಜ್ಯ ಕಾವೇಂದ್ರ ಮುಖಾಂತರ, ತೋರ್ಪಡೆದವರ ಮುಖಾಂತರ ಈ ಕಾರ್ಯಕ್ರಮ ನಡೆದಿದೆ. ಎಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮಹೇಶ್ ಠಾಕೂರ್ ಅವರಿಗೆ ಹಾಗೂ ಸಂಸ್ಥೆಯ ಸೌಖ್ಯವನದ ಪರವಾಗಿ ನಮಗೆ ಬೆನ್ನೆಲುಬಾಗಿ ನಿಂತಿರುವವರು ಮಹೇಶ್ ಠಾಕೂರ್ ಅವರು, ಅವರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಇದೀಗ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ವಿದುಷಿ ದೀಕ್ಷರವರ ಗೌರವಾರ್ಪಣೆ. ಅವರು ಎದುರಿಗೆ ಬರಬೇಕಾಗಿ ವಿನಂತಿ. ಸನ್ಮಾನ ಪತ್ರ ವಾಚನ ಮಾಡಲಿಕ್ಕಿರುವವರು ಆಡಳಿತ ವಿಭಾಗದ ದೀಪಾರವರು. ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನ ಪರಿಕ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಶುಭಾಶೀರ್ವಾದಗಳೊಂದಿಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭರತನಾಟ್ಯ ನೃತ್ಯ ಪ್ರದರ್ಶನವನ್ನು ನೀಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ವಿದುಷಿ ದೀಕ್ಷಾ ವಿ ಇವರಿಗೆ ನೀಡುವ ಅಭಿನಂದನಾ ಪತ್ರ. ಕಲಾ ಸಾಧಕರೇ,
ಉಡುಪಿ ಜಿಲ್ಲೆಯ ಆರೂರಿನಲ್ಲಿ ಜನಿಸಿದ ತಾವು ಬಾಲ್ಯದಿಂದಲೂ ಬಹುಮುಖ ಪ್ರತಿಭಾನ್ವಿತರಾಗಿ ಹೊರಹೊಮ್ಮಿದವರು. ತಮ್ಮ ಶೈಕ್ಷಣಿಕ ವ್ಯಾಸಂಗದೊಂದಿಗೆ ಹಲವಾರು ಸಾಧನೆಯ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಹೊಂದಿದವರಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವೀಣಾವಾದನ, ಚಿತ್ರಕಲೆ, ಯಕ್ಷಗಾನ, ಚಂಡಮದ್ದಳೆ ವಾದನದೊಂದಿಗೆ ಭರತನಾಟ್ಯವನ್ನು ಅಭ್ಯಸಿಸಿ ವಿದ್ವತ್ವನ್ನು ಪೂರ್ವಗೊಳಿಸಿದ್ದೀರಿ. ತಮ್ಮ ತಂದೆ ತಾಯಿ, ಪತಿ ಹಾಗೂ ಸ್ನೇಹಿತರ ಬೆಂಬಲ, ಪ್ರೇರಣೆ ನೀಡಿದವರೆಲ್ಲರ ಸಹಕಾರದಿಂದ ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿ ಪರಂಪರೆಯ ದ್ಯೋತಕವಾದ ಭರತನಾಟ್ಯವನ್ನು ತಮಗೊಳಿದ ಕಲಾ ಸಿದ್ಧಿಯ ಮೂಲಕ ಆಗಸ್ಟ್ 21ರಿಂದ 30ರವರೆಗೆ 9 ದಿನಗಳ ಪರ್ಯಂತ ನಿರಂತರವಾಗಿ 216 ಗಂಟೆಗಳ ಕಾಲ ಉಡುಪಿ ಜಿಲ್ಲೆಯ ಅಜ್ಜರ್ಕಾಡಿನ ಡಾಕ್ಟರ್ ಜಿ ಶಂಕರ್ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ಅಸಾಧಾರಣ ನೃತ್ಯ ಪ್ರದರ್ಶನವನ್ನು ನೀಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದೀರಿ. ತಮ್ಮ ಅದ್ಭುತವಾದ ಕಲಾ ಸಾಧನೆಯಿಂದ ಉಡುಪಿಗೆ ಮಾತ್ರವಲ್ಲದೆ ಈ ಇಡೀ ನಾಡಿಗೆ ಗೌರವವನ್ನು ತಂದಿರುತ್ತೀರಿ. ಅಭಿನಂದನೀಯರೇ. ಕಲಾ ಸಾಧನೆಯಲ್ಲಿ ತಾವು ತೋರಿದ ಸಮರ್ಪಣಾ ಮನೋಭಾವ, ಕಠಿಣ ಪರಿಶ್ರಮದ ಸಾಧನೆ ಹಾಗೂ ಈ ಸಾಧನೆಯ ಪಥದಲ್ಲಿ ತಾವು ಪಡೆದ ಯಶಸ್ಸು ಇತರರಿಗೆ ಸದಾ ಸ್ಫೂರ್ತಿಯಾಗಲಿ. ತಮ್ಮ ಭವಿಷ್ಯದ ಗುರಿಗಳೆಲ್ಲವೂ ಪೂರ್ಣಗೊಳ್ಳಲಿ. ತಮ್ಮಿಂದ ಇನ್ನಷ್ಟು ಮತ್ತಷ್ಟು ಕಲಾಮಾತೆಗೆ ಸೇವೆ ಸಲ್ಲುವಂತಾಗಲಿ ಎಂಬ ಸದಾಶಯಗಳೊಂದಿಗೆ ತಮ್ಮನ್ನು ಅಭಿನಂದಿಸುತ್ತಾ ಶ್ರೀ ಮಂಜುನಾಥ ಸ್ವಾಮಿಯ ಪರಮಾನುಗ್ರಹ ಹಾಗೂ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಶುಭಾಶೀರ್ವಾದಗಳು ಸದಾ ತಮ್ಮ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ತಮ್ಮನ್ನು ಗೌರವಿಸಿ ನೀಡಿದ ಸನ್ಮಾನ ಪತ್ರ. ಶ್ರೀ ಸೀತಾರಾಮ್ ತೋಳ್ಪಡಿತಾಯ, ಕಾರ್ಯದರ್ಶಿಗಳು, ಶಾಂತಿವನ ಟ್ರಸ್ಟ್ ರಿಜಿಸ್ಟರ್ಡ್, ಧರ್ಮಸ್ಥಳ. ಮುಖ್ಯ ವೈದ್ಯಾಧಿಕಾರಿಗಳು, ವೈದ್ಯ ವೃಂದ, ವ್ಯವಸ್ಥಾಪಕರು ಹಾಗೂ ಸರ್ವ ಸಿಬ್ಬಂದಿಗಳು, ಸೌಖ್ಯವನ ಪರಿಕ. ದಿನಾಂಕ 8/9/2025.
ವಿದುಷಿ ದೀಕ್ಷಾವಿ. ದಿಸ್ ಇಸ್ ವೆರಿ ಓವರ್ವೆಲ್ಮಿಂಗ್. ಇಲ್ಲಿ ಬಂದು ಫೆಲಿಸಿಟೇಷನ್ ತಗೊಳ್ಳೋದು ಆ್ಯಂಡ್ ಇಷ್ಟು ದೊಡ್ಡ ಡ್ಯಾನ್ಸರ್ ಜೊತೆ ಸ್ಟೇಜ್ ಶೇರ್ ಮಾಡೋದು, ಇಟ್ಸ್ ಮೈ ಪ್ಲೆಷರ್ ಮ್ಯಾಮ್. ಮೊದಲಿಗೆ ನಾನು ಮಹೇಶ್ ಠಾಕೂರ್ ಸರಿಗೆ ಥ್ಯಾಂಕ್ ಯು ಹೇಳ್ತೇನೆ, ಬಿಕಾಸ್ ಹಿ ವಾಸ್ ದ ಸಪೋರ್ಟ್ ಹೂ ವಾಸ್ ಬಿಹೈಂಡ್ ಮೀ. ಎಲ್ಲರೂ ಇದ್ದರು, ನನ್ನ ಪೇರೆಂಟ್ಸ್, ನನ್ನ ಹಸ್ಬೆಂಡ್, ನನ್ನ ಗುರುಗಳು, ನನ್ನ ಫ್ರೆಂಡ್ಸ್, ನನ್ನ ಕಾಲೇಜಿನವರು. ಐ ಮೀನ್ BSc ಮಾಡಿದ ಕಾಲೇಜ್ ಡಾಕ್ಟರ್ ಜಿ ಶಂಕರ್ ವುಮೆನ್ಸ್ ಕಾಲೇಜಿನ ಎಲ್ಲ ಶಿಕ್ಷಕರು ಆ್ಯಂಡ್ ಸ್ಟೂಡೆಂಟ್ಸ್ ಕೂಡ. ಬಟ್ ಎಕ್ಸಾಕ್ಟ್ ಮಾರ್ಗದರ್ಶನ, ಎಕ್ಸಾಕ್ಟ್ಲಿ ಈ ಫೀಲ್ಡಲ್ಲಿ ಹೇಗೆ ಹೋಗಬೇಕು ಅಂತ ನನಗೆ ಕ್ಲಿಯರಾಗಿ ಗೊತ್ತಿಲ್ಲದೆ ಇರುವಾಗ ನಾವು ರಘುಪತಿ ಭಟ್ ಸರ್ ಹತ್ರ ಹೋದ್ವಿ. ಅಲ್ಲಿಂದ ನಮಗೆ ದೇವ್ರ ಥರ ಮಹೇಶ್ ಠಾಕೂರ್ ಸರ್ ಸಿಕ್ಕಿದ್ರು. ಅವರ ವೈಫ್ ಕೂಡ, ಶಿ ಈಸ್ ಅ ವೆರಿ ಬ್ಯೂಟಿಫುಲ್ ಲೇಡಿ ಫ್ರಮ್ ಹಾರ್ಟ್ ಆ್ಯಂಡ್ ಫ್ರಮ್ ಔಟ್ಸೈಡ್. ಅಮ್ಮನ ಥರ ಮನಸ್ಸು ಅವರದ್ದು. ಆ್ಯಕ್ಚುಲಿ ನಾನು ಸುಮಾರು ಕಡೆ ಹೇಳಿದ್ದೇನೆ ಕೂಡ, ನನ್ನ ತಾಯಿ ಹಾಗೆಯೇ ನನ್ನ ಕೇರ್ ಮಾಡ್ತಿದ್ರು. ಇವರು ಸೇರಿಕೊಂಡು ನನ್ನನ್ನು ಮೇಲೆತ್ತಿದ್ದಾರೆ, ಇಲ್ಲಾಂದರೆ ಐ ವುಡ್ ಹ್ಯಾವ್ ಬೀನ್ ದೇರ್ ವೆರ್ ಐ ವಾಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಒಂದು ಐಡೆಂಟಿಫಿಕೇಷನ್ ಸಿಗಬೇಕಾದ್ರೆ, ಈ ಕಲೆಗೆ ಪ್ರೋತ್ಸಾಹ ಸಿಗಬೇಕಾದ್ರೆ ತುಂಬ, ಆ್ಯಸ್ ಮ್ಯಾಮ್ ಟೋಲ್ಡ್, ನೆಗೆಟಿವಿಟಿ ಅನ್ನೋದು ತುಂಬಿ ಹೋಗಿದೆ. ವಿ ಆ್ಯಸ್ ಮೆಡಿಟೇಷನ್ ಮಾಡೋರಾಗಿ ನಮಗೆ ಗೊತ್ತು ನೆಗೆಟಿವಿಟಿ ಎಷ್ಟು ಎಫೆಕ್ಟ್ ಆಗ್ತದೆ ಬಾಡಿಗೆ, ಈವನ್ ಮೆಂಟಲಿ, ಫಿಸಿಕಲಿ ಕೂಡ. ಇವತ್ತಿದು ಸ್ಮಾಲ್ ಎಕ್ಸಾಂಪಲ್. ಐ ವಾಸ್ ಅ ಬಿಟ್ ಡಿಸ್ಟರ್ಬ್ ಟುಡೇ ಮಾರ್ನಿಂಗಿಂದ ಬಿಕಾಸ್ ಆಫ್ ಫ್ಯೂ ನೆಗೆಟಿವ್ ಕಮೆಂಟ್ಸ್ ಮೇ ಬಿ. ಅದರಿಂದ ನನ್ನ ಬಾಡಿಗೂ ಎಷ್ಟು ಎಫೆಕ್ಟ್ ಆಯಿತು, ನನ್ನ ಹೆಲ್ತ್ ಕೂಡ ಸ್ವಲ್ಪ ಇದಾಯಿತು ಇವತ್ತು ಮಾರ್ನಿಂಗ್. ಸೊ ಐ ವಾಸ್ ಥಿಂಕಿಂಗ್, ವೈ ವೆನ್ ಪೀಪಲ್ ಆರ್, ಅಂದರೆ ಇಷ್ಟು ಜನ ನನಗೆ ಗೌರವ ಕೊಡ್ತಾ ಇರುವಾಗ ನಾನು ಯಾಕೆ ನೆಗೆಟಿವ್ ಬಗ್ಗೆ ಥಿಂಕ್ ಮಾಡಬೇಕು? ನಾನು 9 ದಿನ ಮಾಡಿದ್ದೇನೆ, ಆವಾಗ ನಾನು ನೆಗೆಟಿವ್ ಬಗ್ಗೆ ಥಿಂಕ್ ಮಾಡಲಿಲ್ಲ, ಈಗ ಯಾಕೆ ಮಾಡಬೇಕು ಅಂತ. ಈವನ್ ಮೈ ಹಸ್ಬೆಂಡ್ ಟೋಲ್ಡ್ ಮೀ, ಅದ್ರ ಬಗ್ಗೆ ತಲೆ ಹಾಕಬೇಡ ಅಂತ. ಟು ಟೆಲ್ ಅಬೌಟ್ ದ ಪ್ರಿಪ್ರೇಷನ್ಸ್, ನಾನು ಸಾತ್ವಿಕ್ ಫುಡ್ ತೊಗೊಂಡೆ, ಮೋಸ್ಟ್ಲಿ ಲಿಕ್ವಿಡ್ಸ್ ತೊಗೊಂಡೆ, ಆ್ಯಂಡ್ ಯಾವುದು ಪ್ರಾಣಿಕ್ ಫುಡ್ ಇದೆ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ಬಂದು ಮಾತಾಡಲಿಕ್ಕೆ ತುಂಬ ಖುಷಿ ಆಗ್ತದೆ, ಬಿಕಾಸ್ ವಿ ಆಲ್ ಗೆಟ್ ಕನೆಕ್ಟೆಡ್. ನಾವೆಲ್ಲ ಒಂದೇ ಫ್ಲೋ ಅಲ್ಲಿ ಹೋಗ್ತಾ ಇರೋರು, ಸೊ ಕನೆಕ್ಟ್ ಆಗ್ತದೆ. ಆ್ಯಂಡ್ ನೋ ವರ್ಡ್ಸ್, ಇಟ್ ಈಸ್ ವೆರಿ ಓವರ್ವೆಲ್ಮಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಐಡೆಂಟಿಫೈ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಸನ್ಮಾನ ಮಾಡಿದ್ದಕ್ಕೆ. ಕೃತಜ್ಞತೆ ಬಿಟ್ಟು ಬೇರೆ ಏನೂ ವರ್ಡ್ಸ್ ಬರ್ತಾ ಇಲ್ಲ ನನಗೆ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಗೌರವ ಮಾಡುವುದಂದರೆ ನಮಗೆ ಬಹಳ ಸಂತೋಷ. ಅದೇ ರೀತಿ ದೀಕ್ಷರವರನ್ನು ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದೇವೆ, ನಮಗೆ ಕೂಡ ಅದರ ಬಗ್ಗೆ ಹೆಮ್ಮೆ ಇದೆ. ಇದೀಗ ನಮ್ಮ ಸಂಸ್ಥೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೋಪಾಲ್ ಪೂಜಾರಿ ಒಂದು ಶುಭ ನುಡಿಗಳು. ನಿಕಟವರ್ತಿ ಮಹೇಶ್ ಠಾಕೂರ್ ಅವರೇ, ಹಾಗೆ ವಿದುಷಿ ಶ್ರೀಮತಿ ಮಮತಾ ಮಯೂರಿ, ಹಾಗೆ ಇವತ್ತಿನ ಕೇಂದ್ರ ಬಿಂದು ನಮ್ಮ ನೆಚ್ಚಿನ ವಿದುಷಿ ದೀಕ್ಷಾ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ತೆ. ಇದು ಯೋಗ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ. ಮುಖ್ಯವಾಗಿ ಇಲ್ಲಿ ನಾವು ಏನು ಆರೋಗ್ಯದ ಬಗ್ಗೆ ನಾವು ಏನು ಒಂದು ಸೆಂಟರ್, ಇದು ಆರೋಗ್ಯ ಕೇಂದ್ರ. ಆರೋಗ್ಯ ಕೇಂದ್ರದಲ್ಲಿ ಆರ್ಟ್ಸಿಗೆ ಏನು ಕನೆಕ್ಷನ್, ಕಲೆಗೆ ಏನು ಮಹತ್ವ ಅಂತ ನೋಡಬೇಕಿದ್ರೆ ನಾವು ಹೇಳ್ತಾ ಇರ್ತೇವೆ, ಒಂದು ಲೈಫಲ್ಲಿ ಆರ್ಟ್ ಆ್ಯಂಡ್ ಸೈನ್ಸ್, ಏನು ಆರ್ಟ್ ಆ್ಯಂಡ್ ಸೈನ್ಸ್, ಲಿವಿಂಗ್, ಹೆಲ್ದಿ ಲಿವಿಂಗ್, ಆರ್ಟ್ ಆ್ಯಂಡ್ ಸೈನ್ಸ್ ಹೇಳ್ತೀವಿ. ಒಂದು ಜೀವನ ಅನ್ನೋದು ಅಲ್ಲಿ ಕಲೆ ಇರಬೇಕು ಮತ್ತು ವೈಜ್ಞಾನಿಕವಾಗಿ ಸೈನ್ಸ್ ಇರಬೇಕು. ಸೊ ಇದಕ್ಕೆ ಕನೆಕ್ಷನ್ ಇದೆ. ನಾವು ನೋಡಿದರೆ ಮುಖ್ಯವಾಗಿ ಈ ಆರ್ಟ್ ಅನ್ನೋದು ಕಲೆ ಕೂಡ ಒಂದು ವಿಜ್ಞಾನ, ಸೈನ್ಸ್ ಇದ್ದಾಗೆ. ಇಲ್ಲಿ ಏನು ಒಂದು ಆರ್ಟ್ ಸಾಧನೆ ಮಾಡಿದ್ದಾರೆ, ಒಂದು ನೃತ್ಯದ ಮೂಲಕ, ಭರತನಾಟ್ಯದ ಮೂಲಕ ನೋಡಿದರೆ ಅವರು ಇದು ಹೆಲ್ತಿಗೆ ಕನೆಕ್ಟೆಡ್ ಇದೆ. ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಶ್ರಮ ಪಡಬೇಕು, ಅವರಿಗೆ ಏನು ಬೆವರ್ತದೆ. ಖಂಡಿತ ಯಾರು ಡಾನ್ಸ್
ನಾಟ್ಯ ಫೀಲ್ಡಲ್ಲಿ ಇರ್ತಾರೆ, ಅವರಿಗೆ ಈ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಅಂತೆ. ಅಂದರೆ ಏನು ಬೆವರಿಂದಾಗಿ ನಮ್ಮ ಆರೋಗ್ಯ ಸದೃಢವಾಗಿರ್ತದೆ. ಹಾಗೆ ಅವರಿಗೆ ವ್ಯಾಯಾಮ ಸಿಗ್ತದೆ ದೇಹಕ್ಕೆ. ನಾವು ಏನು ಹೇಳ್ತೇವೆ ಇಲ್ಲಿ, ಜಿಮ್ ಮಾಡಿ, ಯೋಗ ಮಾಡಿ, ವಾಕಿಂಗ್ ಮಾಡಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾರ್ಟಿಗೆ ವ್ಯಾಯಾಮ ಸಿಗ್ತದೆ. ಏನು ಮುಖ್ಯವಾಗಿ ಹೇಳಬೇಕಿದ್ರೆ ಅದು ನಮ್ಮ ಈ ಆರ್ಟ್ ಡ್ಯಾನ್ಸ್ ಮಾಡೋದ್ರಿಂದ ಕೋಗ್ನೇಟಿವ್ ಫಂಕ್ಷನ್ ಅಂತ ಹೇಳ್ತಾರೆ. ಒಂದು ಥಿಂಕಿಂಗ್ ಇರ್ಬೋದು, ಜಡ್ಜ್ಮೆಂಟ್ ಇರ್ಬೋದು, ಮೆಮೊರಿ ಇರ್ಬೋದು, ನೆನಪಿನ ಶಕ್ತಿ, ಇದೆಲ್ಲ ಇಂಪ್ರೂವ್ ಆಗ್ತದೆ. ಸೊ ಅದರಿಂದ ಒಂದು ಆರ್ಟ್ ಅನ್ನೋದು ಅದು ವೈಜ್ಞಾನಿಕವಾಗಿದೆ. ಆದ್ದರಿಂದ ನಮ್ಮ ದೇಶದಲ್ಲಿ ಈ ಕಲೆಗೆ ಮಹತ್ವದ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಅದು ಕಥಕ್ ಇರ್ಬೋದು, ಒಡಿಸ್ಸಿ, ಮಣಿಪುರಿ ಡ್ಯಾನ್ಸ್, ಅಥವಾ ಮೋಹಿನಿ ಆಟಂ, ಅಥವಾ ಭರತನಾಟ್ಯ, ಇದೆಲ್ಲ ಭಾರತೀಯ ಭಾರತೀಯ ಹಿಂದಿನ ಪುರಾತನ ಏನು ಒಂದು ಕಲೆ. ಇದನ್ನು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ನಮ್ಮ ಕಲಾ ಪ್ರೇಮಿಗಳು ಅಥವಾ ಕಲಾ ಪರಿಣತರು ಇದನ್ನು ಸಾಧನೆ ಮಾಡಿ ತೋರಿಸ್ತಾರೆ. ಈ ನಿಟ್ಟಿನಲ್ಲಿ ಈಗ ನಮ್ಮ ಒಂದು ಊರಿನಲ್ಲಿ, ಉಡುಪಿಯಲ್ಲಿ ಇಂಥ ಒಂದು ಮಹತ್ತರ ಒಂದು ಸಾಧನೆ ಮಾಡಿದ್ದಾರೆ ಇವರು ಶ್ರೀಮತಿ ದೀಕ್ಷಾರವರು. ನಮಗೆ ಇವಾಗಲೇ ಹೇಳಿದಾಗೆ ಮೊನ್ನೆವರೆಗೆ ಅವರ ಹೆಸರು ಗೊತ್ತಿರಲಿಲ್ಲ. ನಾನು ಗೂಗಲ್ ಸರ್ಚ್ ಮಾಡುವಾಗ ತುಂಬ ಅವರ ಬಗ್ಗೆ ಐಡಿಯಾ, ಮಾಹಿತಿ, ಇನ್ಫಾರ್ಮೇಷನ್ ಎಲ್ಲ ಸಿಕ್ತು. ಇದು ಅವರ ಒಂದು ಸಾಧನೆಯಿಂದಾಗಿ ಬಂದಿದೆ. ಸಾಧನೆ ಮಾಡಬೇಕಾದ್ರೆ ಅದು ಅಷ್ಟು ಸುಲಭ ಅಲ್ಲ. 1 ದಿವಸ 2 ದಿವಸ 9 ದಿವಸ ಅವರು ಹೇಳಿದರು. ಅವರು ರಸ ಆಹಾರದಲ್ಲಿ ಅವರ ಆಹಾರ ಮುಖ್ಯವಾಗಿ ನಾವು ತೆಗೆದುಕೊಳ್ಳುವ ಆಹಾರದ ಮೇಲೆ ಕೂಡ ಇದೆ. ಅವರು ನಾನೀಗ ಮಾತಾಡುವಾಗ, ನನ್ನ ಚೇಂಬರಲ್ಲಿ ಮಾತಾಡುವಾಗ ಹೇಳ್ತಿದ್ರು, ನಾನು ಸಂಪೂರ್ಣ ಪ್ರಕೃತಿ ಚಿಕಿತ್ಸಾ ಆಹಾರ ಪದ್ಧತಿ, ಹಿತವಾಗಿ ಮಿತವಾಗಿ ಆಹಾರ ಸೇವನೆ ಮಾಡಿದ್ದೇನೆ ಅಂತ. ಹಣ್ಣಲ್ಲಿ, ಜ್ಯೂಸಲ್ಲಿ, ಸಲಾಡಲ್ಲಿ ಇದ್ದರು. ಆವಾಗನೇ ಒಂದು ಆ ಎನರ್ಜಿ ಲೆವೆಲ್ ಬರ್ತದೆ ನಮಗೆ, ಖಂಡಿತ. ಅದು ನಮಗೊತ್ತು. ಹೊಟ್ಟೆ ತುಂಬ ಊಟ ಮಾಡಿದರೆ ಇಮ್ಮಿಡಿಯೇಟಾಗಿ ನಾವು ನಿದ್ರೆಗೆ ಹೋಗ್ತೇವೆ ಅಂತ ಅಲ್ವಾ. ಸೊ ಆದ್ದರಿಂದ ಅದನ್ನು ಒಂದು ಸಾಧನೆ ಮಾಡಿದ್ದಾರೆ, 9 ದಿವಸದ ಒಂದು ಸಾಧನೆ ಮಾಡಿದ್ದಾರೆ. ಖಂಡಿತ ನಾವು ಅವರ ಸಾಧನೆಯನ್ನು ಮೆಚ್ಚಬೇಕು. ಅವರು ನೋಡಲಿಕ್ಕೆ ತುಂಬ ಯಂಗ್ ಆಗಿದ್ದಾರೆ. ಅವರು ಇನ್ನೂ ಅವರ ಭವಿಷ್ಯ ಇದೆ, ತುಂಬ ದೊಡ್ಡ ಭವಿಷ್ಯ ಇದೆ, ಫ್ಯೂಚರ್ ಇದೆ ಅವರಿಗೆ. ಮತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂದರೆ, ಯಾರಾದರೂ ಚಾಂಪಿಯನ್ ಆಗ್ತಾರೆ ಓಟದಲ್ಲಿ, ಸ್ಪೋರ್ಟ್ಸಲ್ಲಿ, ಗೇಮ್ಸಲ್ಲಿ, ಆದ ಕೂಡಲೇ ಬೇಗ ಬಂದು ಕರೆಸ್ತಾರೆ, ಇದು ಮಾಡ್ತೇವೆ. ನಾವು ಚಾಂಪಿಯನ್ ಆದ ಮೇಲೆ ಕರೆಸ್ತೇವೆ, ಸನ್ಮಾನ ಮಾಡ್ತೇವೆ, ಅದು ಮಾಡ್ತೇವೆ. ಬಟ್ ಈ ನಿಟ್ಟಿನಲ್ಲಿ ನೋಡಬೇಕಿದ್ರೆ ಮಹೇಶ್ ಠಾಕೂರ್ ಅವರು ಖಂಡಿತ ಅವರೊಂದು ಮುಂದೆ ಬಂದು ಅವರ ಒಂದು ಪ್ರತಿಭೆಗೆ ಅರಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ. ಯಾಕಂತ ಹೇಳಿದರೆ ಧರ್ಮಸ್ಥಳಕ್ಕೂ ಮಹೇಶ್ ಠಾಕೂರ್ ಅವರಿಗೂ ತುಂಬ ಅತ್ಯಂತ ನಿಕಟ ಸಂದರ್ಭ. ಇತ್ತೀಚೆಗೆ ಶಿವಪ್ಪಾಡಿಯಲ್ಲಿ ಆರೋಗ್ಯ ಇದು ಇತ್ತು, ಅವರ ಶಿವಪ್ಪಾಡಿ ಉತ್ಸವ ಇತ್ತು. ಅದರಲ್ಲಿ ನಾವು ಪ್ರಕೃತಿ ಚಿಕಿತ್ಸಾ ಯೋಗ ಸ್ಟಾಲ್ ಎಲ್ಲ ಹಾಕಿತ್ತು, ಮೆಡಿಕಲ್ ಚೆಕಪ್ ಕ್ಯಾಂಪ್ ಎಲ್ಲ ಮಾಡಿತ್ತು. ಸೊ ಧರ್ಮಾಧಿಕಾರಿ ಅವರು ಕೂಡ ಬಂದಿದ್ದಾರೆ ಸಭೆಗೆ. ಸೊ ತುಂಬ ಹತ್ತಿರದ ಒಂದು ಸಂಬಂಧ ಇದೆ. ಸೊ ಈ ನಿಟ್ಟಿನಲ್ಲಿ ಅವರು ಮಹೇಶ್ ಠಾಕೂರ್ ಅವರ ಇದಕ್ಕೆ ನಮ್ಮ ಒಂದು ಬೆನ್ನೆಲುಬಾಗಿ ಇದ್ದು ನಮ್ಮ ಈ ಸಂಸ್ಥೆ ಇನ್ನೂ ಮುಂದಕ್ಕೆ ಬರುವ ಹಾಗೆ ಅವರು ಮಾಡ್ತಿದ್ದಾರೆ. ಅದಕ್ಕೂ ಕೂಡ ವೈಯಕ್ತಿಕ ಧನ್ಯವಾದ ಹೇಳ್ತಾ, ಹಾಗೆ ನಮ್ಮ ಆಸ್ಪತ್ರೆ ಶಾಂತಿವನ ಸೌಖ್ಯವನದ ಆಸ್ಪತ್ರೆಯನ್ನು ಚೆನ್ನಾಗಿ ಮುಂದುವರಿಸಿಕೊಂಡು ನಮ್ಮ ಕಾರ್ಯದರ್ಶಿಯವರು ಇಂಥ ಒಂದು ಸಭೆ ಮಾಡಲಿಕ್ಕೆ ಕಾರಣಕರ್ತರು ಅವರು ಕೂಡ. ಸೊ ಅದರಿಂದ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ, ನನ್ನ ವೈಯಕ್ತಿಕ ಧನ್ಯವಾದ. ಹಾಗೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಗೋಪಾಲ್ ಪೂಜಾರಿ ಅವರೇ ಮತ್ತು ನಾವೆಲ್ಲ ನಿರೀಕ್ಷೆ ಮಾಡಿದಂತೆ ಇಂದಿನ ಕೇಂದ್ರ ಬಿಂದು ವಿದುಷಿ ಶ್ರೀಮತಿ ದೀಕ್ಷಾರವರೇ ಇವತ್ತು ಕೂಡ ದಂಪತಿ ಸಮ್ಮತರಾಗಿ ಬಂದಿದ್ದಾರೆ ಅವರು. ನಾವು ಅದಕ್ಕಾಗಿ ಅವರಿಗೆ ಮೊದಲಾಗಿ ಧನ್ಯವಾದಗಳನ್ನು ನಾನು ಹೇಳಿದ್ದೆ. ಅದಕ್ಕೆ ಹೇಳಿದೆ, ಸ್ವತಃ ರಾಹುಲ್ ಅವರನ್ನು ಕರ್ಕೊಂಡು ಬಂದು ನಿಜವಾಗಿ ನಾವು ಆಗ ಸನ್ಮಾನ ಮಾಡುವಾಗ ಅದಕ್ಕೆ ಒಟ್ಟಿಗೆ ನಿಲ್ಲಿಸಿ ಮಾಡಬೇಕಿತ್ತು ಅಂತ ಅದಕ್ಕೆ ಕರೆದಿದ್ದೆ ನಿಮ್ಮನ್ನು. ತುಂಬ ಸಂತೋಷ ಆಗಿದೆ ನಮಗೆ ಇವತ್ತು.
ಇಬ್ಬರು ಬಂದದ್ದು ತುಂಬ ಸಂತೋಷ ಆಗಿದೆ. ಯಾವುದಂತ ಹೇಳಿದ್ರೆ, ಯಾವುದೇ ಒಂದು ಪೂಜೆ ಪುರಸ್ಕಾರಗಳಲ್ಲಿ ದಂಪತಿ ಪೂಜೆ ಅಂತ ಇರ್ತದೆ. ಶ್ರೀ ನಂದಕುಮಾರರಿಗೆ ಗೊತ್ತುಂಟು, ದಂಪತಿ ಪೂಜೆ ಮಾಡಿದರೆ ಅದರಲ್ಲಿ ಶ್ರೇಯಸ್ಸು ಭಾರಿ ಜಾಸ್ತಿ ಮಾಡಿದವನಿಗೆ ಅಂತ ಇರೋದು. ನಾವು ಇವತ್ತು ಅವರಿಗೆ ಅವರ ಸಾಧನೆಗೆ ಮಾಡಿದ ಒಂದು ಅಭಿನಂದನೆ ಅಂತ ಹೇಳಿದ್ರೆ ಅದೊಂದು ದಂಪತಿ ಪೂಜೆ. ಅದಕ್ಕೆ ನಮಗೆ ತುಂಬ ಶ್ರೇಯಸ್ಸು ಆಗ್ತದೆ ಅಂತ ನಾನು ಹೇಳ ಬಯಸ್ತಾ, ಮತ್ತು ಇವತ್ತು ಆಗಮಿಸಿರುವ ಎಲ್ಲ ವೈದ್ಯಾಧಿಕಾರಿಗಳೇ ಮತ್ತು ಸಾಧಕ ಬಂಧುಗಳೇ, ನನ್ನ ಪ್ರೀತಿಯ ಸಿಬ್ಬಂದಿಯವರೇ, ಎಲ್ರಿಗೂ ಈ ಶುಭ ಸಂಜೆಯ ಶುಭಾಶಯಗಳು. ಇಂದು ಸೌಖ್ಯವನದಲ್ಲಿ ಒಂದು ವಿಶೇಷ ದಿನ. ನಟರಾಜ ನೆನೆಸಿದ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸಾನ್ನಿಧ್ಯವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯ ಮೇಲಿನ ವಿಶೇಷವಾದ ಪ್ರೀತಿ ಅಭಿಮಾನದಿಂದ ಕಲಾ ಸಾಧಕರಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಕೃಪಾಶೀರ್ವಾದದಿಂದ ನಡೆಸಲ್ಪಡುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಗಳಲ್ಲಿ ಅವರ ಆಣತಿಯಂತೆ ಕಲಾರಾಧಕರನ್ನು ಅವರ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಈ ಸತ್ತು ಸಂಪ್ರದಾಯವನ್ನು ನಾವು ಮಾಡುತ್ತಾ ಬಂದಿರುವುದು ಉಲ್ಲೇಖನೀಯ. ಅದಕ್ಕಾಗಿ ಈ ಒಂದು ವಿಷಯಕ್ಕಾಗಿ ನಾನು ಕೆಲವು ದಿನಗಳ ಹಿಂದೆ ಪೇಪರ್ನಲ್ಲಿ ನಾನು ನೋಡಿದೆ. ಪೇಪರ್ನಲ್ಲಿ ಶ್ರೀಮತಿ ವಿದುಷಿ ದೀಕ್ಷೆ ಅವರ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಬಂದದ್ದು ನನಗೆ ಓದಿ ಗೊತ್ತಾಯಿತು. ನಾನು ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡಿದೆ. ಶ್ರೀಯುತ ನಮ್ಮ ವ್ಯವಸ್ಥಾಪಕರಾದ ಪ್ರವೀಣರಿಗೆ ಫೋನ್ ಮಾಡಿದೆ, ನೀವು ಪೇಪರ್ ಓದಿದ್ದೀರಾ? ಇಲ್ಲ. ಹಾಗಾದರೆ ಇವತ್ತು ನೋಡಿ, ಒಂದು ಒಳ್ಳೆ ನಮಗೆ ಗೆಸ್ಟ್ ನಮ್ಮ ಉಡುಪಿಯಲ್ಲಿ ಇದ್ದುಕೊಂಡು ನಾವು ಊರಿನಲ್ಲಿದ್ದ ಇಂಥ ಒಂದು ಕಲಾವಿದರನ್ನು ನಾವು ಗುರುತಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮದು ಅಕ್ಷಮ್ಯ ಅಪರಾಧ ಆಗ್ತದೆ. ಆ ವಿಷಯದಲ್ಲಿ ನಮಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ನಮಗೆ ಕೂಡಲೇ ಗೊತ್ತಾಯಿತು. ಪೇಪರ್ನಲ್ಲಿ ಇದ್ದದ್ದು ನಮ್ಮ ಗೌರವಾನ್ವಿತ ನಮ್ಮ ಪ್ರೀತಿಯವರಾದ ನಮ್ಮ ಶ್ರೀ ಮಹೇಶ್ ಠಾಕೂರ್ ಇವರು ವ್ಯವಸ್ಥಾಪಕರು ಹೇಳಿದರು, ನಮಗೆ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ, ಸಂಕಟ ಬಂದಾಗಮಲ್ಲ, ನಮ್ಮ ಸಂತೋಷ ಕೂಟದಲ್ಲಿ ಕೂಡ ನಾವು ಅವರ ಜೊತೆಯಲ್ಲಿ ಇದ್ದೇವೆ. ಯಾವಾಗಲೂ ಅವರು ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿಯೂ ನಮಗೆ ಒಂದು ಏನು ತೊಂದರೆ ಆಗಲಿ ಸಂತೋಷ ಆಗಲಿ ನಾವು ಮಹೇಶ್ ಠಾಕೂರೊಂದಿಗೆ ಅವ್ರು ಬಂದು ನಮಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ಅವರಂತೆಯೇ ನಮ್ಮ ಶ್ರೀ ನಂದಕುಮಾರರು ಕೂಡ. ನಾನು ನಿನ್ನೆ ಅವರು ಧರ್ಮಸ್ಥಳಕ್ಕೆ ಬಂದಿದ್ರು. ಸ್ವಾಮಿ 4 ಗಂಟೆಗೆ ನೀವು ಹೀಗೆ ಅವರಿಗೆ ಒಂದು ಅಭಿನಂದನಾ ಸಭೆ ಉಂಟು ಶ್ರೀ ವಿದುಷಿ ದೀಕ್ಷಾ ಅವರಿಗೆ, ನೀವು ಖಂಡಿತ ಬರಬೇಕು ಅಂತ ಹೇಳುವಾಗ 3:45 ಸರಿಯಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಾವಾಗ ಅಂತ ಹೇಳಿದ್ರೆ ನೀವು ಅದಕ್ಕೆ ಯೋಚನೆ ಮಾಡೋದೇ ಬೇಡ, ಯಾವಾಗ ನಿಮಗೆ ಬೇಕು ಅಂತೇಳಿ ನಾನು ಆವಾಗ ಏರ್ಪಾಡು ಮಾಡ್ತೇನೆ ಅಂತ ಶ್ರೀ ಮಹೇಶ್ ಠಾಕೂರ್ ಹೇಳಿದರು. ಹಾಗಾದರೆ ಶುಭಸ್ಯ ಶೀಘ್ರಂ, ಯಾವಾಗ ನಾವು ತಡ ಮಾಡುವ ಪ್ರಶ್ನೆ ಇಲ್ಲ. ನೀವು ಯಾವಾಗ ಅವರಲ್ಲಿ ಮೇಡಮ್ ಹತ್ರ ವಿಚಾರಿಸಿ, 2 ದಿವಸ ಅಲ್ಲಿ ನಾವು ತಯಾರು ಮಾಡ್ತೇವೆ, ತೊಂದರೆ ಇಲ್ಲ. ಆ್ಯಕ್ಚುಲಿ ಇವತ್ತು ನಮಗೆ ಸೋಮವಾರ ಕ್ಷೇತ್ರದಿಂದ ಬರುವುದಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಆದರೂ ಅವರು ಕೊಟ್ಟ ಡೇಟ್ ನಮಗೆ ಬಹಳ ಮುಖ್ಯ ಅಂತ ಹೇಳಿಕೊಂಡು ಇವತ್ತು ನಿಮ್ಮೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಾವು ಮಾಡುತ್ತಿರುವುದು ನಮಗೆ ತುಂಬ ಸಂತೋಷ ತಂದರೆ ನಾನು ಹೇಳ ಬಯಸ್ತೇನೆ. ಅಲ್ಲದೆ ಈ ಸಮಯದಲ್ಲಿ ನಾನು ಬರೀ ಅವರಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ವ್ಯಕ್ತಿಗೆ ಅವನು ಹುಟ್ಟುವಾಗಲೇ ಅವನಿಗೊಂದು ಪ್ರತಿಭೆ ಇರ್ತದೆ. ಅದು ಅನಾವರಣಗೊಳ್ಬೇಕಾದ್ರೆ ಅವರಿಗೆ ವೇದಿಕೆ ಸಿದ್ಧಪಡಿಸಿಕೊಳ್ಬೇಕು. ಅಂಥ ವೇದಿಕೆಯನ್ನು ಸಿದ್ಧ ಮಾಡಿಸಿ ಅವರಿಗೆ ನಮ್ಮ ವಿದುಷಿ ದೀಕ್ಷಾ ಅವರಿಗೆ ಮಾಡಿಕೊಟ್ಟ ಗೌರವಾನ್ವಿತ ಮಹನೀಯರುಗಳಿಗೆ ಕೂಡ ನಾನು ಈ ಸಮಯದಲ್ಲಿ ಖಂಡಿತ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲಿ ಶ್ರೀ ಮಹೇಶ್ ಠಾಕೂರ್ ಅವರು ಕೂಡ ಒಬ್ಬರು. ಹೀಗಿರುವಾಗ ಅಂತೆಯೇ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಉಡುಪಿಯ ಭರತನಾಟ್ಯ ಕಲಾವಿದೆಯಾದ ವಿದುಷಿ ದೀಕ್ಷಾದಿ ಅವರ ಅಮೋಘವಾದ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಸದಾವಕಾಶ ನಮ್ಮ ಪಾಲಿಗೆ ಒದಗಿ ಬಂದಿರುವುದು ತುಂಬ ಸಂತೋಷದಾಯಕವಾದ ವಿಚಾರ ಎಂದು ನಾನು ಹೇಳ ಬಯಸ್ತೇನೆ. ಆಗಸ್ಟ್ 21ರಿಂದ ಈಗಾಗಲೇ ಆ ಎಲ್ಲ ವಿಚಾರವನ್ನು ಸಂಪೂರ್ಣವಾಗಿ ಶ್ರೀ ಮಹೇಶ್ ಠಾಕೂರ್ ಅವರು ಹೇಳಿದ್ದಾರೆ. ಹೇಗೆ ಆಯಿತು, ಏನಾಯಿತು, ಅವರ ಒಂದು ಸಾಧನೆ ಏನು ಅಂತ ಸಂಪೂರ್ಣವಾಗಿ ಅವರ ಕಾರ್ಯಕ್ರಮದ ಬಗ್ಗೆ ಅವರು ವಿವರಿಸಿದ್ದಾರೆ. ಆಗಸ್ಟ್ 21ರಿಂದ 30ರವರೆಗೆ 9 ದಿನಗಳ ಕಾಲ ಪರ್ಯಂತ ನಿರಂತರ 16 ಇದು ಎಲ್ಲ ಸಾಧಕರು ತಿಳ್ಕೊಳ್ಬೇಕಾದ ವಿಷಯ. ಈಗಾಗಲೇ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳು ಹೇಳಿದರು. ಅವರ ಡಯಟ್ನ ವಿಷಯ, ಅವರ ಯೋಗ, ಆ ಪ್ರಾಣಾಯಾಮದಿಂದಾಗಿ ಅವರು ಇದಕ್ಕೆ ಮಾಡಲಿಕ್ಕೆ ಸಾಧನೆಗೆ ಇದು
ಸಾಧ್ಯ ಆಯಿತು ಅಂತ ಹೇಳುವ ವಿಷಯ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ. ಆದ್ದರಿಂದ ಎಲ್ಲ ಸಾಧಕರು ಕೂಡ ಇದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ, ಈ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ಈ ಕಲಾವಿದೆಯ ಸಾಧನೆ ಈ ನಾಡಿಗೆ ಕೀರ್ತಿ ತರುವಂತಾಗಿದ್ದು, ಅವರ ಕುಟುಂಬದವರ ಮತ್ತು ಅವರ ಯಜಮಾನರ ಸಹಕಾರ ಮಾರ್ಗದರ್ಶನವನ್ನು ನೀಡಿ ಸಾಧನೆಗೆ ಪ್ರೇರಣೆ ನೀಡಿದವರೆಲ್ಲರ ಬೆಂಬಲದಿಂದ ಸಾಧಿಸಿದರೆ ಯಾವುದು ಅಸಾಧ್ಯವಲ್ಲ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಬಹುಮುಖ್ಯ ಅಂಶವೆಂದರೆ ಅವರ ಕಠಿಣ ಪರಿಶ್ರಮ. ಇಷ್ಟು 16 ಗಂಟೆಗಳ ಒಂದು ಅವರು ನಿರಾಯಾಸವಾಗಿ ಒಂದು ಭರತನಾಟ್ಯ ಮಾಡುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಅತ್ಯಂತ ಕಠಿಣ ಪರಿಶ್ರಮ. ಅಲ್ಲದೆ ಸಾಧನೆಯ ಸಿದ್ಧಿಗಾಗಿ ಅವರಲ್ಲಿದ್ದ ಆ ದೃಢ ಸಂಕಲ್ಪ ಕೂಡ ಅದು ಬಹಳ ಮುಖ್ಯ. ಮತ್ತು ಕಲೆಗಾಗಿ, ಕಲೆಯ ಆರಾಧನೆಗಾಗಿ ಹೊಂದಿರುವ ಸಮರ್ಪಣಾ ಭಾವ ಅದು ಕೂಡ ಅಗತ್ಯ. ಈ ಮನೋಭಾವದ ಕಲಾವಿದೆಯಲ್ಲಿ ಇರಬೇಕಾದ ಬಹು ಅವಶ್ಯಕವಾದ ಗುಣಗಳು ಎಂದು ನಾನು ಹೇಳ ಬಯಸ್ತೇನೆ. ಇಷ್ಟಿದ್ದರೆ ಮಾತ್ರ ಇದನ್ನು ಸಾಧಿಸಲಿಕ್ಕೆ ಸಾಧ್ಯ. ಮತ್ತು ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಮಮತಾ ಮಯೂರಿಯವರು ಹೇಳಿದರು, ಅವರ ಒಂದು ಆ ಸಂಕಲ್ಪ ಏನು, ಮತ್ತು ಅದಕ್ಕೆ ಮುಖ್ಯವಾಗಿ ಅವರಿಗೆ ಮನೆಯಲ್ಲಿ ಕೊಟ್ಟ ಸಂಸ್ಕಾರ, ಅವರ ತಂದೆ ತಾಯಿಗಳ ಒಂದು ಆ ಪ್ರೋತ್ಸಾಹ ಇದೆಲ್ಲ ಇಲ್ಲದೆ ಯಾವುದೂ ಆಗುವುದಿಲ್ಲ. ನಾನು ಸಂಸ್ಕಾರ ಅಂತ ಹೇಳುವಾಗ ಒಂದು ಸಣ್ಣ ಕಥೆ ಹೇಳ್ತೇನೆ. ಒಬ್ಬ ವಿದ್ಯಾರ್ಥಿ ಮನೆಯಿಂದ ಒಂದು ಪೆನ್ನು ಕದ್ದುಕೊಂಡು ಬಂದಂತೆ. ಪೆನ್ನು ಕದ್ದುಕೊಂಡು ಬಂದದ್ದು ಅವನ ಅಪ್ಪನಿಗೆ ಗೊತ್ತಾಯಿತು. ಅಪ್ಪನಿಗೆ ಗೊತ್ತಾಗಿ ಆ ವಿದ್ಯಾರ್ಥಿಗೆ ಹೊಡಿಲಿಕ್ಕೆ ಜೋರು ಮಾಡಿದಂತೆ. ಯಾಕೆ ನೀನು ಶಾಲೆಯಿಂದ ಕದ್ದುಕೊಂಡು ಬಂದಿ, ನೀನು ಹೇಳ್ತಿದ್ರೆ ನಾನು ಆಫೀಸಿಂದ ತಗೊಂಡು ಬರ್ತಿದ್ದೆ ಅಲ್ವಾ ಅಂತ ಹೇಳಿದಂತೆ. ಹಾಗೆ ಆ ಸಂಸ್ಕಾರ ಅಪ್ಪನಿಗೆ ಆಗುಂಟು, ಅದೇ ಸಂಸ್ಕಾರ ಮಕ್ಕಳಿಗೆ ಬರೋದು. ಇವರಿಗೆ ನಮ್ಮ ವಿದುಷಿ ದೀಕ್ಷಾ ಅವರಿಗೆ ಒಳ್ಳೆ ಸಂಸ್ಕಾರ ಮನೆಯಲ್ಲಿ ಕೊಟ್ಟ ಕಾರಣ ಈ ಎಲ್ಲ ಸಾಧನೆಗೆ ತುಂಬ ಅದು ಪ್ರೋತ್ಸಾಹ ಆಯಿತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲದೆ ಇಂದು ಅವರನ್ನು ಈ ಅಭಿನಂದಿಸುವ ಸದಾವಕಾಶ ನಮ್ಮ ಪಾಲಿಗೆ ಒದಗಿ ಬಂದದ್ದು. ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಲು ನಮ್ಮವರಾಗಿ ಸದಾ ನಮ್ಮ ಬೆಂಬಲ ಸಹಕಾರವನ್ನು ನೀಡುವ ಶ್ರೀ ಮಹೇಶ್ ಠಾಕೂರ್ ಅವರು ಮತ್ತು ನಮ್ಮೊಂದಿಗೆ ಅವರಿಗೂ ನಾವು ಅಭಿನಂದನೆಗಳನ್ನು ಹೇಳುತ್ತಾ, ಈ ಅಪಾರವಾದ ಸಾಧನೆಯನ್ನು ಮಾಡಿರುವ ವಿದುಷಿ ಶ್ರೀಮತಿ ಮಮತಾ ಮಯೂರಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಮಯ ಹೇಳ್ತೇನೆ. ಮುಖ್ಯವಾಗಿ ಅವರ ಹೆಸರಲ್ಲೇ ಹೇಳಿದೆ, ಏನು ಮಮತಾ ಮಯೂರಿ. ಮಯೂರಿ ಅಂದ್ರೆ ಏನು ಅರ್ಥ? ಮಯೂರಿ ಅಂದ್ರೆ ಅರ್ಥ ಏನು? ನವಿಲು. ನವಿಲೆ ನಾಟ್ಯದಲ್ಲಿ ಮುಖ್ಯವಾಗಿ ಯಾವ ಹಕ್ಕಿ ಅಂತ ಹೇಳಿದ್ರೆ ನವಿಲು ಕುಣಿಯುತ್ತಿದೆ ಅಂತ ಹೇಳುದು. ಯಾರು ಗಿಳಿ ಕುಣಿಯುತ್ತಿದೆ, ಕೋಗಿಲೆ ಕುಣಿಯುತ್ತಿದೆ ಅಂತ ಹೇಳುವುದಿಲ್ಲ. ಅದಕ್ಕಾಗಿ ಇವರ ತಂದೆ ತಾಯಿಯವರು ಅವರಿಗೆ ಒಳ್ಳೆ ನಾಮವನ್ನು ಇಟ್ಟು ಆವಾಗಲೇ ಅವರಿಗೆ ಆ ಮಯೂರಿ ಅಂತ ಹೆಸರಿಟ್ಟ ಕಾರಣ ಅವರು ತುಂಬ ಅದರಲ್ಲಿ ನಮ್ಮ ಭರತನಾಟ್ಯದಲ್ಲಿ ಸಾಧನೆ ಮಾಡಿ ಇವತ್ತಿಗೆ ಹೆಸರು ಗಳಿಸಿ ನಮಗೆ ಅತಿಥಿಗಳಾಗಿ ಬಂದದ್ದು ತುಂಬ ನಮ್ಮ ಒಂದು ಗೌರವಕ್ಕೆ, ನಮ್ಮ ಒಂದು ಈ ಸಭೆಗೆ ತುಂಬ ಗೌರವ ತಂದಿದೆ ಅಂತ ಹೇಳುವುದಲ್ಲದೆ, ಇವರನ್ನು ನಾವು ಯಾರಾದರೂ ಒಂದು ಗೆಸ್ಟ್ ಆಗಬೇಕು ನಮಗೆ ಈ ಸಭೆಗೆ ಅಭಿನಂದನೆ ನಾವೇ ಮಾಡುವುದಲ್ಲ ಅಂತ ಹೇಳಿದೆ ನಾನು. ನಮ್ಮ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳೇ ಆವಾಗ ವ್ಯವಸ್ಥಾಪಕರು ಯಾರೋ ಹೀಗೆ ಹೇಳಿದ್ರಂತೆ, ನಮ್ಮದೇ ಯಾವತ್ತ ಸಿಬ್ಬಂದಿ ಒಳ್ಳೆ ಸಾಹಿತಿ ಅರುಣ್ ಅವರು ಎಲ್ಲಿದ್ದಾರೆ, ಒಮ್ಮೆ ಎದುರಿಲ್ಲಿ ಶ್ರೀಮತಿ ಅರುಣ್ ಅವರು ಹೇಳಿದ್ರು, ನೀವು ಎಲ್ಲಿ ಹುಡುಕಬೇಕು ಅಂತಿಲ್ಲ, ನೀವು ಮನೆಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡಿದಾಗ ಆಗ್ತದೆ, ಸ್ವಲ್ಪ ಬಿಸಿ ಮಾಡಬೇಕು. ಎಲ್ಲೆಲ್ಲಿ ಹುಡುಕಬೇಕು ಅಂತ ನಮ್ಮ ಊರಿನಲ್ಲೇ ಇದ್ದಾರೆ, ಭರತನಾಟ್ಯದಲ್ಲಿ ಒಳ್ಳೆ ಹೆಸರು ಪ್ರಸಿದ್ಧ ಒಬ್ಬರು ಕಲಾವಿದ ಇದ್ದಾರೆ, ಅವರನ್ನು ನಾನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದವರು ಶ್ರೀಮತಿ ಅರುಣ ಅವರು. ಈ ಸಮಯದಲ್ಲಿ ನಾನು ಅರುಣ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಇಂಥ ಒಂದು ಅತಿಥಿಗಳನ್ನು ತಂದು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಶೋಭೆಯನ್ನು ನೀವು ತಂದಿದ್ದೀರಿ. ನಿಮಗೂ ಅತಿಥಿಗಳಿಗೆ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಮೇಡಮ್. ನಮಗೆ ಗೊತ್ತಾಗಲಿಲ್ಲ, ಇಷ್ಟು ಹತ್ತಿರದಲ್ಲಿ ನೀವು ಇದ್ದುಕೊಂಡು ನಾವು ಗುರುತಿಸಿದ್ದಕ್ಕೆ ನಾವು ಕ್ಷಮೆ ಕೇಳ್ತೇವೆ ನಿಮ್ಮ ಹತ್ರ. ನಮ್ಮ ಇವರನ್ನು ಅಷ್ಟೇ, ಈ ಊರಿನಲ್ಲಿ ಇದ್ದುಕೊಂಡು ನಾವು ಕಳೆದ ನಮ್ಮ ಭಜನೋತ್ಸವದಲ್ಲಿ ಹಾಗೆ ನಮಗೆ ಯಾರು ಗೊತ್ತೇ ಆಗಲಿಲ್ಲ. ನಾವು 2 ಗೆಸ್ಟ್ಗಳನ್ನು ಮಾಡಿದೆವು, ಏನೋ ತಾಪತ್ರಯ ಅವರಿಗೆ ಆಗಲಿಲ್ಲ ಬರಲಿಕ್ಕೆ. ಯಾರಿದ್ದಾರೆ ಅಂತ ಕೇಳುವಾಗ ಎಲ್ಲ ಒಂದು ಮಠಗಳಿಗೆ ಹೋಗುವಂಥ ಒಂದು ಉಪದೇಶ ಎಲ್ಲ ಏನು ಸಮಸ್ಯೆ ಬಂದರೂ ಅವರಲ್ಲಿ ಕೇಳಿದ್ದಾರೆ. ಶತಾವಧಾನಿ ರಾಮನಾಥ ಆಚಾರ್ಯ ಅಂತ ಒಬ್ಬರಿದ್ದಾರೆ ಉಡುಪಿಯಲ್ಲಿ, ಶತಾವಧಾನಿ ನಿಮಗೆ ಗೊತ್ತೇ, ನಂದಕುಮಾರಿಗೆ
ಅವರ ಡ್ರೆಸ್ ಎಲ್ಲ ನೋಡಿ ಅವರೊಂದು ಹೋದಲ್ಲಿ ನೀರು ಕೂಡ ಕುಡಿಯುವುದಿಲ್ಲ, ಅಂಗಿ ಹಾಕುವುದಿಲ್ಲ. ನೋಡಿದರೆ ಯಾರ ಒಂದು ಏನೋ ಅವರನ್ನು ಅನಿಸ್ಕೊಳ್ಬೇಕು. ಅವರು ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ, ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಶತಾವಧಾನಿ ಅಂತ ಹೇಳಿದರೆ ಒಬ್ಬರು 100 ಜನ ಕೂತ್ಕೊಂಡು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಶತಾವಧಾನಿಗಳು. ನಿಮಗೆ ಬೆಂಗಳೂರಿನಲ್ಲಿ ಒಬ್ಬರಿದ್ದಾರೆ, ನಮಗೆ ಗೊತ್ತಿದೆ, ಗಣೇಶರವರು, ಅವರು ಶತಾವಧಾನಿಗಳು. ಅವರು ಒಬ್ಬರು ಈಗ ನೋಡುವಾಗ ನಮ್ಮ ಊರಿನ ಹತ್ತಿರ ಉಡುಪಿಯಲ್ಲಿ ಒಬ್ಬರಿದ್ದಾರೆ ಶತಾವಧಾನಿ ರಾಮನಾಥಾಚಾರ್ಯರು. ಅವರನ್ನು ಕೂಡ ನಮ್ಮ ಗಣೇಶರು ಕರ್ಕೊಂಡು ಬಂದಿದ್ರು. ನಮಗೆ ಆಶ್ಚರ್ಯ ಆಯಿತು. ನಮ್ಮ ಊರಿನಲ್ಲೇ ಇದ್ದುಕೊಂಡು ನಾವು ತುಪ್ಪಕ್ಕಾಗಿ ಹುಡುಕಿದೇವಲ್ವ ಅಂತ ಮನೆಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಅಂತ ನಾನು ಹೇಳಿದಾಗೆ ಇಂಥ ಒಂದು ಎಷ್ಟೋ ಇರ್ತದೆ, ಎಲೆಮಲೆ ಕಾರ್ಯಗಳು ಇರ್ತದೆ. ನಾವು ಅವರನ್ನು ಗುರುತಿಸಿ ಹೀಗೆ ಮಾಡಿದರೆ ಅವರಿಗೂ ಒಂದು ಅದು ಪ್ರೋತ್ಸಾಹ, ನಮಗೂ ಪ್ರೋತ್ಸಾಹ. ಆ ಕಾರಣಕ್ಕಾಗಿ ಇಂಥ ಎಷ್ಟು ಜನ ಇದ್ದರೂ ನಮಗೆ ಒಂದು ಗೊತ್ತಾದರೆ ನಾನು ಹೇಳಿಕೊಂಡು ಇವನ ಹತ್ರ ನಮ್ಮ ಎಲ್ಲ ಇದು ಮಾಡಿದ ನಮ್ಮ ಪ್ರವೀಣರು ನಾನು ಹೇಳಿದ ಕೂಡಲೇ ಅವನು ಚಾಲು ಆಡಿ ಆಯ್ತು ಅವನ ಕೆಲಸ. ಅದು ತುಂಬ ಒಂದು ಪಾದರಸದ ಹಾಗೆ. ಇವತ್ತು ಯಾರಾದರೂ ಪೇಪರ್ನಿಂದ ನೋಡು, ಕೆಲವರು ಉಡುಪಿಗೆ, ಕೆಲವರು ದರ್ಶನಕ್ಕೆ ಬರ್ತಾರೆ, ಕೆಲವರು ಮಠಕ್ಕೆ ಬರ್ತಾರೆ, ದೊಡ್ಡ ದೊಡ್ಡವರು ಅಂಥವರಿದ್ದರೆ ನಾವು ಅವರನ್ನು ಹೋಗಿ ಮೀಟ್ ಮಾಡಿ ನಾವು ಅವರನ್ನು ಇಲ್ಲಿ ಕರ್ಕೊಂಡು ಬರಬೇಕು. ಆವಾಗಲೇ ನಮಗೆ ಏನು ಕಾರ್ಯಕ್ರಮ ಮಾತ್ರ ಅತ್ಯಂತ ಅದರ ರಂಜನೀಯವಾಗ್ತದೆ ಅಂತ ನಾನು ಅವ್ರ ಹತ್ರ ಹೇಳಿದ್ದೇನೆ. ಆ ರೀತಿಯಲ್ಲಿ ನಾವು 3-4 ದೊಡ್ಡ ದೊಡ್ಡ ಕಲಾವಿದರನ್ನು ಇಲ್ಲಿಗೆ ಕರ್ಕೊಂಡು ಬಂದು ನಾವು ಇಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಇದು ಒಂದು ಅವರ ಒಂದು ಗಮನಕ್ಕಾಗಿ ನಾನು ಹೇಳಿದ್ದು. ಎಲ್ರಿಗೂ ತುಂಬ ಸಂತೋಷ ಆಯಿತು. ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಸಮಯ ಆಯಿತು. ಈಗಲೇ ಸಾಧಕರಿಗೆ ನಮ್ಮ ಕಲಾರಾಧನೆಯ ಮೂಲಕ ಸಾಧನೆಯನ್ನು ಮಾಡಿರುವ ವಿದುಷಿ ದೀಕ್ಷಾ ವಿ ಅವರಿಗೆ ಸಂಸ್ಥೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನು ಮತ್ತು ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಅವರ ಕಲಾ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸುತ್ತಾ ಆಗಮಿಸಿದ ಸರ್ವರಿಗೂ ಶ್ರೀ ಮಂಜುನಾಥ ಸ್ವಾಮಿಯ ಆರೋಗ್ಯ ಭಾಗ್ಯವನ್ನಿತ್ತು ಹಾರೈಸಲೆಂದು ಹೇಳಿ ಅವರ ಶುಭಾಶೀರ್ವಾದಗಳು ನಿಮ್ಮ ಮೇಲಿರಲಿ ಎಂದು ತಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.
11:30 ನಂತರ 2 ಗಂಟೆಯ ಒಳಗೆ ಅದನ್ನು ನೀಡಲಿಕ್ಕಿದ್ದೇವೆ. 2 ಗಂಟೆಗೆ ಸಭಾ ಕಾರ್ಯಕ್ರಮ ಆರಂಭ ಆಗಿ 5:30 ಗಂಟೆ ತನಕ ಅವರು ಅವೇರ್ನೆಸ್ ಕಾರ್ಯಕ್ರಮ ಇದೇ ಸಭಾಂಗಣದಲ್ಲಿ ನೀಡಲಿಕ್ಕಿದ್ದಾರೆ, ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ದರಿಂದ ಎಲ್ಲರೂ ಕೂಡ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಕೊನೆಯದಾಗಿ ಧನ್ಯವಾದ ಸ್ವಾತಿಯವರಿಗೆ. ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಇನ್ನೋರ್ವ ವಿದೂಷಿ ಶ್ರೀಮತಿ ಮಮತಾ ಮಯೂರಿ ಅವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ದೀಕ್ಷಾ ವಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ ತೋಳ್ಪಡಿತಾಯ ಅವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಸಾಧಕರಿಗೂ ಕೂಡ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮ ಸಾಧಕರಿಗೆ ಮುಂದುವರಿಯುತ್ತದೆ. ಕೊನೆಯದಾಗಿ ಸ್ವಸ್ತಿ ಮಂತ್ರ, ಎಲ್ಲರೂ ಎದ್ದು ನಿಂತು ಸ್ವಸ್ತಿ ಮಂತ್ರ ವಚನ ಮಾಡಬೇಕಾಗಿ ವಿನಂತಿ. ಕೈ ಜೋಡಿಸಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಮಂಜುನಾಥ ಸ್ವಾಮಿ ಕಿ ಧನ್ಯವಾದ.